ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಗಾಳಿ. ಅಂಶದ ಹೆಸರನ್ನ ಇನ್ನೊಂದ್ಸಾರಿ ಹೇಳ್ತಿದ್ದೀನಿ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಗಾಳಿ. ಓಕೆ, ಇಷ್ಟಕ್ಕೂ ಈ ಅಂಶವನ್ನ ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದೀವಿ? ಕಳೆದ ವಾರ ನಾವು ಸಮುದ್ರ ಅನ್ನುವಂತ ಅಂಶವನ್ನೇ ಅಲ್ವಾ ಆಲೋಚನೆ ಮಾಡಿದ್ದು. ಓಕೆ, ಅದಾದ ನಂತರ ಅದೇ ಸೀರೀಸ್ ಅಲ್ಲಿ ಎರಡನೇ ಮೆಸೇಜ್ ಗಾಳಿ ಅನ್ನುವಂತಹದ್ದೇ ಅಲ್ವಾ. ಓಕೆ, ಸಮುದ್ರ ಅನ್ನುವಂತಹದನ್ನ ತಿಳ್ಕೊಂಡಿರುವಂತಹ ನಾವು ಇನ್ನ ಗಾಳಿಯ ಶ್ರೇಷ್ಠತೆ, ಇಷ್ಟಕ್ಕೂ ಈ ಗಾಳಿಯನ್ನ ಮಾಡಿದ್ದು ದೇವ್ರು. ಅದಕ್ಕೋಸ್ಕರ ಇದರ ಮೇಲೆ ಒಂದು ಪ್ರಸಂಗವನ್ನ ಆಲೋಚನೆ ಮಾಡ್ತಿದೀವಿ. ಮನುಷ್ಯರು ಯಾರೋ ಈ ಗಾಳಿಯನ್ನ ಮಾಡಿದ್ರು ಅಂತ ಅನ್ಕೊಳ್ಳಿ, ನಾವು ಖಂಡಿತವಾಗ್ಲೂ ಈ ಪ್ರಸಂಗವನ್ನ ಆಲೋಚನೆ ಮಾಡ್ತಿರ್ಲಿಲ್ಲ. ವೆದರ್ ಸೈನ್ಸ್ ನಮಗ್ ಬೇಡ ಅಥವಾ ಪ್ರಕೃತಿ ನಮಗ್ ಬೇಡ, ಬೈಬಲ್ ಅಲ್ಲಿ ಏನ್ ಬರ್ದಿದ್ಯೋ ಅದನ್ನ ಹೇಳಿ ಅಂತ ಹೇಳಿದ್ರೆ ಇದು ಬೈಬಲ್ ಅಲ್ಲಿ ಬರ್ದಿರುವಂತಹದ್ದೇ. ನೀವು ಉಸಿರಾಡುವಂತಹ ಗಾಳಿ ಪ್ರಪಂಚದಲ್ಲಿ ಸೃಷ್ಟಿ ಮಾಡಿದಂತವ್ರು ದೇವ್ರೆ, ಬೈಬಲ್ ಅಲ್ಲಿ ಅದನ್ನ ಬರ್ಸಿಟ್ಟಂತವ್ರು ದೇವ್ರೆ. ಅದಕ್ಕೋಸ್ಕರ ಈ ಅಂಶವನ್ನ ಆಲೋಚನೆ ಮಾಡಿ ನೋಡ್ತಿದೀವಿ. ಓಕೆ, ಇಷ್ಟಕ್ಕೂ ಈ ಗಾಳಿ ಅನ್ನುವಂತ ಅಂಶದಲ್ಲಿ ಏನ್ ನೋಡ್ಲಿಕ್ಕೆ ಹೊಟ್ಟಿದೀವಿ? ನಾವೆಲ್ಲರೂ ಉಸಿರಾಡ್ತಿದೀವ. ಒಂದು ಸಾರಿ ನೀವು ಉಸಿರಾಡ್ ನೋಡಿ ಪ್ರಿಯರೇ, ಒಂದು ಸಾರಿ ಆ ಗಾಳಿ ಬಂದು ನಿಮ್ಮನ್ನ ತಾಕಿ ಹೋದ್ರೆ ಉಸಿರಾಡ್ಬೇಕಾದ್ರೆ ನೀವು ಗಾಳಿಯನ್ನು ಉಪಯೋಗ ಮಾಡ್ಕೊಳ್ತೀರಾ. ಅದೇ ರೀತಿಯಾಗಿ ತುಂಬಾ ಶೆಕೆ ಆಗಿದೆ ಅಂತ ಅನ್ಕೊಳ್ಳಿ, ಆ ಸಮಯದಲ್ಲಿ ಗಾಳಿ ಬಂದು ನಿಮ್ಮನ್ನ ತಾಕಿ ಹೋಯ್ತು ಅಂತ ಅನ್ಕೊಳ್ಳಿ. ನಿಮ್ಮ ಕಣ್ಣು ಕಾಣಿಸೋದಿಲ್ಲ ಅಲ್ವಾ? ಕಾಣಿಸೋದಿಲ್ಲ. ಆದ್ರೆ ಅದು ಬಂದು ನಿಮ್ಮನ್ನ ತಾಕಿ ಹೋದಾಗ ಅದರ ಸ್ಪರ್ಶ ಎಷ್ಟು ತಂಪಾಗಿ, ಹೌದಾ, ಎಷ್ಟು ಸಮೃದ್ಧಿಯಾಗಿರುತ್ತೆ. ತುಂಬಾ ಬಿಸಿ ಅಭೆ ಇರುವಂತಹ ಆ ಸಂದರ್ಭದಲ್ಲಿ ಗಾಳಿ ಬಂದು ನಿಮ್ಮನ್ನ ತಾಕಿ ಹೋದ್ರೆ ಏನೋ ಒಂದು ರೀತಿಯಾಗಿರುವಂತಹ ಸಮಾಧಾನ, ಸಂತೋಷ ಇರುತ್ತಲ್ವಾ? ಹಾಗಿದ್ರೆ ನಿಮ್ಮ ನೊಂದ ಮನಸ್ಸಿಗೆ ಆ ಸಂದರ್ಭದಲ್ಲಿ ಖುಷಿ ಕೊಡುವಂತಹದ್ದು ಗಾಳಿ, ಹೌದಲ್ವಾ? ನೀವು ಉಸಿರಾಡ್ಲಿಕ್ಕೆ ನಾವೆಲ್ಲರೂ ಸಹ ಉಪಯೋಗ ಮಾಡ್ಕೊಳ್ಳುವಂತಹದ್ದು ಗಾಳಿ, ನಿಜನ? ಇಲ್ಲಿ ವಿಚಿತ್ರ ಏನು ಅಂತ ಹೇಳಿದ್ರೆ, ಈ ಗಾಳಿ ಅನ್ನುವಂತಹದ್ದು ಎಷ್ಟು ದೊಡ್ಡ ದೇವರ ಕೊಡುಗೆ ಅಂತ ಹೇಳಿ ನಮ್ಗೆ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ, ನಾವ್ ಯಾರು ಸಹ ಗಾಳಿ ಬೇಕು ಅಂತ ಹೇಳಿ ಕೋರ್ಕೊಂಡಿಲ್ಲ. ನೀವ್ ಕೋರ್ಕೊಂಡಿದ್ರೆ ತಾಯಿ ಗರ್ಭದಿಂದ ಹೊರಗಡೆ ಬರುವುದಕ್ಕಿಂತ ಮುಂಚೆ ನಿಮ್ಗೆ ಗಾಳಿ ಬೇಕು, ಈ ಲೋಕದಲ್ಲಿ ಗಾಳಿ ಇರ್ಬೇಕು ಅಂತ ಹೇಳಿ ನೀವೇನಾದ್ರೂ ಕೋರ್ಕೊಂಡಿದ್ರ? ದೇವರು ಆದಾಮ್ ಅವರನ್ನ ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆ ಅವ್ರು ದೇವ್ರ ಹತ್ರ ಹೇಳಿಲ್ಲ ಹೋಗಿ ಏನಂತ, ಗಾಳಿ ಸೃಷ್ಟಿ ಮಾಡುತ್ತದೆ, ಪ್ರಪಂಚದಲ್ಲಿ ಗಾಳಿ ಬೇಕು ನಾವು ಉಸಿರಾಡ್ಲಿಕ್ಕೆ ಅಂತ ಹೇಳಿ ಅವ್ರು ಹೋಗಿ ದೇವ್ರ ಹತ್ರ ಹೇಳಿಲ್ಲ. ಹೇಳಿದ್ರ ಆದಾಮ್ ಹವ ಹೇಳಿದ್ರ ತಮ್ಮನ್ನ ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆ ದೇವ್ರ ಹತ್ರ? ದೇವ್ರಿಗೆ ಏನಾದ್ರು ನೆನಪಿಸಿದ್ರ ತಂದೆ ಗಾಳಿ ಸೃಷ್ಟಿ ಆಗಿಲ್ಲ ಇನ್ನು ಪ್ರಪಂಚದಲ್ಲಿ, ಗಾಳಿಯನ್ನ ಸೃಷ್ಟಿ ಮಾಡು, ನಮ್ಗೆ ಉಸಿರಾಡ್ಲಿಕ್ಕೆ ಅದ್ ಬೇಕು, ಇಲ್ಲ ನಮ್ ಕೈಯಲ್ಲಿ ಉಸಿರಾಡ್ಲಿಕ್ಕೆ ಆಗೋದಿಲ್ಲ ಅಂತ ಆದಾಮ್ ಹವ ಏನಾದ್ರು ಹೇಳಿದ್ರ? ಇಲ್ಲ. ಹೋಗ್ಲಿ, ನಾವೇನಾದ್ರು ಹೇಳಿದ್ವ ತಾಯಿ ಗರ್ಭ ಬರುವುದಕ್ಕಿಂತ ಮುಂಚೆ ಗಾಳಿ ಬೇಕು ತಂದೆ ಹೊರಗಡೆ ಸಿಕ್ಕಾಗಿದ್ಯಾ ಅಂತ ಹೇಳಿ ಒಂದ್ಸರಿ ನೋಡ್ಕೊ ಅಂತ ನಾವೇನಾದ್ರು ಅಂದ್ವ? ಇಲ್ಲ. ಅಂದ್ರೆ ನಾವ್ ಯಾರು ಕೇಳದೆ ಹೋದ್ರು, ಆದಮ್ ಹವ್ವ ಕೇಳದೆ ಹೋದ್ರು, ನಾವು ತಾಯಿ ಗರ್ಭದಿಂದ ಹೊರಗಡೆ ಬರುವುದಕ್ಕಿಂತ ಮುಂಚೆ ಕೇಳದೆ ಹೋದ್ರು, ಈ ಗಾಳಿಯನ್ನ ದೇವ್ರು ನಾವು ಬರುವುದಕ್ಕಿಂತ ಮುಂಚೆನೆ ದೇವ್ರು ಅಂತ ಅನ್ನುವಂತಹದ್ ನಾವು. ನಿಮ್ಗೆ ಅರ್ಥ ಆಯ್ತಾ ನಾನು ಏನ್ ಹೇಳಿದೆ ಅಂತ ಹೇಳಿ? ನಾವ್ ದೇವರು ಅಂತ ಏನಕ್ಕೋಸ್ಕರ ಅಂತೀವಿ ಅಂತ ಹೇಳಿದ್ರೆ ಈ ಕಾರಣದ ನಿಮಿತ್ತನೇ. ಯಾಕಂದ್ರೆ ನಾವ್ ಯಾರು ಕೋರ್ಕೊಂಡಿಲ್ಲ ಇದು ಬೇಕು ಅಂತ ಹೇಳಿ, ನಾವ್ ಕೋರ್ಕೊಂಡಿಲ್ಲ. ನಿಮ್ಮ ಮಗ ನನಗೊಂದು ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಅದನ್ನ ಬಂದು ನಿಮ್ ಹತ್ರ ಹೇಳೋವರೆಗೂ ನಿಮಗ್ ಗೊತ್ತಾಗೋದಿಲ್ಲ, ಹೌದಾ? ಕೆಲವೊಂದು ಸಾರಿ ತನಗೇನೋ ನೋವಿದೆ, ತನಗೇನೋ ಬಾಧೆ ಇದೆ ಅಂತ ಅನ್ಕೊಳ್ಳಿ, ಅದನ್ನ ಬಂದು ಸ್ಪಷ್ಟವಾಗಿ ನಿಮಗ್ ತೋರಿಸಿ, ಮಮ್ಮಿ ಇಲ್ಲಿ ಗಾಯ ಆಗಿದೆ ನೋಡು, ಬಿದ್ದಿದ್ದೀನಿ ಅಂತ ಹೇಳಿ ನಿಮಗ್ ತೋರ್ಸೋವರೆಗೂ ನಿಮಗ್ ಗೊತ್ತಾಗೋದಿಲ್ಲ, ನಿಜನ? ತನಗೆ ಟ್ರೀಟ್ಮೆಂಟ್ ನ ಅವಶ್ಯಕತೆ ಇದೆ ಅನ್ನುವಂತಹದ್ದು ನಿಮಗ್ ಗೊತ್ತಾಗೋದಿಲ್ಲ. ಆತನಾಗಿ ತಾನಾಗಿ ತಾನೇ ಬಂದು ನಿಮ್ಮ ಹತ್ರ ಹೇಳೋವರೆಗೂ ನಿಮಗದು ಗೊತ್ತಾಗೋದಿಲ್ಲ. ಆದ್ರೆ ಇಲ್ಲಿ ವಿಚಿತ್ರವಾಗಿರುವಂತಹದ್ದು ಏನು ಅಂದ್ರೆ, ನಾವ್ ಏನು ಹೇಳುವುದಕ್ಕಿಂತ ಮುಂಚೆನೆ ದೇವ್ರಿಗೆ ಗೊತ್ತಾಗಿ ನಮಗ್ ಗಾಳಿ ಬೇಕು ಅಂತ ಗಾಳಿ ಮಾಡಿದ್ದಾರೆ, ಹೌದಾ? ನಮಗ್ ನೀರ್ ಬೇಕು ಅಂತ ನೀರ್ ಮಾಡಿಟ್ಟಿದ್ದಾರೆ. ಅದರಲ್ಲಿ ಒಂದ್ ಸಬ್ ಡಿವಿಷನ್ ಅನ್ನ ಇವತ್ತು ಆಲೋಚನೆ ಮಾಡ್ತಿದೀವಿ. ಅದನ್ನ ಹುಟ್ಟುವುದಕ್ಕಿಂತ ಮುಂಚೆನೆ ಗಾಳಿ ಮಾಡಿ ಇಟ್ರ ದೇವ್ರು. ಆದ್ರೆ ಈ ಗಾಳಿ ಅನ್ನುವಂತಹದ್ದು ನಾವ್ ಎಷ್ಟು ಕ್ಷುಲ್ಲಕವಾಗಿ ತಗೊಂಡಿದ್ದೀವಿ ಅಂದ್ರೆ, ಎಷ್ಟು ನೆಗ್ಲೆಕ್ಟ್ ಆಗಿ ತಗೊಂಡಿದ್ದೀವಿ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನನ್ನ ನೀವ್ ಕರೆದು ಕೇಳಿ ಬೇಕಿದ್ರೆ ಏನಂತ, ಬ್ರದರ್ ಈ ಲೋಕದಲ್ಲಿ ನೀವ್ ಜೀವನ ಮಾಡ್ತಿದ್ದೀರಲ್ವಾ? ಓಕೆ, ಸರಿ, ಹಾಗಾದ್ರೆ ಏನಾದ್ರೂ 3 ವರಗಳನ್ನ ಕೇಳ್ಕೊಳ್ಳಿ ಬ್ರದರ್. 3 ವರಗಳನ್ನ ಕೇಳ್ಕೊಳ್ಳಿ. ಆ 3 ನೀವೇನ್ ಕೇಳ್ಕೊಳ್ತೀರೋ 3 ವರಗಳು ನಿಮ್ಗೆ ಕೊಡ್ತೀವಿ. ನೀವ್ ಕೇಳ್ಕೊಳ್ದೆ ಹೋದ್ರೆ ಏನು ಕೊಡೋದಿಲ್ಲ. ಓಕೆ, ನೀವ್ ಕೇಳ್ಕೊಳ್ದೆ ಹೋದ್ರೆ ಏನು ಕೊಡೋದಿಲ್ಲ. ನೀವ್ ಕೇಳ್ಕೊಂಡಿರುವಂತಹ 3 ವರಗಳನ್ನ ಖಂಡಿತವಾಗ್ಲೂ ನಿಮಗ್ ಕೊಡ್ತೀವಿ ಅಂತ ಹೇಳಿ ನೋಡಿ ಒಬ್ಬ ಮನುಷ್ಯನಿಗೆ. 3 ವರಗಳನ್ನ ಕೋರ್ಕೊಳ್ಳಿ ಅಂದ ತಕ್ಷಣ ಎಲ್ರು ಏನ್ ಕೋರ್ಕೊಳ್ತಾರೆ ಹೇಳಿ? ಗಾಳಿ, ನೀರು, ಆಹಾರ.
ಗಾಳಿ ನೀರು ಆಹಾರ ಕೋರ್ಕೊಳ್ಳುವಂತಹ ಬುದ್ಧಿವಂತರಿದಾರ ಪ್ರಪಂಚದಲ್ಲಿ? ಮೂರು ಇಲ್ಲ ವರಗಳಿದೆ ಮನೆ ಬ್ರದರ್, 3 ವರಗಳನ್ನು ನೀವು ಕೋರ್ಕೊಳ್ಳಿ ಅಂದ್ರೆ ಎಲ್ಲ ಎಲ್ಲ ಗಾಳಿ ನೀರು ಆಹಾರ ಕೋರ್ಕೊಳ್ಳುವಂತಹ ಬುದ್ಧಿವಂತರಿದಾರ? ಒಬ್ರು ಹಣ ಕೇಳ್ತಾರೆ, ಹೌದಾ? ಇನ್ನೊಬ್ರು ಆರೋಗ್ಯ ಕೇಳ್ತಾರೆ, ಇನ್ನೊಬ್ರು ಇನ್ನೊಂದು ಕೇಳ್ತಾರೆ. ಇದನ್ನೇ ನಾವು ಕೇಳ್ಕೊಡುವಂತಹದ್ದು. ಅದಕ್ಕೆ ನಮ್ಮನ್ನ ದಡ್ಡರು ಅಂತ ಹೇಳಿ ಕರೆದಿರುವಂತಹ ದೇವರು ಸತ್ಯ ವೇದದಲ್ಲಿ. ಯಾರಿಗೂ ಗಾಳಿ ನೆನಪು ಬರೋದಿಲ್ವಾ ಹಾಗಿದ್ರೆ? ಒಬ್ರು 100 ಕೋಟಿ ಇದ್ರೆ ಸಾಕು ಅಂತ ದೇವ್ರನ್ನ ಕೋರ್ಕೊಂಡ್ರೆ, ಇನ್ನೊಬ್ರು ಇರುವಂತ ಕಾಯಿಲೆ ಎಲ್ಲ ಹೊರಟೋಗ್ಬೇಕು ಅಂತ ಕೋರ್ಕೊಂಡಿರ್ತಾರೆ. ಸರಿ, 100 ಕೋಟಿ ಬಂದ್ರೆ ಗಾಳಿ ಇಲ್ಲದೆ ಹೋದ್ರೆ ಏನ್ ಮಾಡುವಂತಹ ಪ್ರಪಂಚದಲ್ಲಿ? ಬದುಕ್ತೀವಾ 100 ಕೋಟಿಯನ್ನ ಉಪಯೋಗ ಮಾಡ್ಕೊಳ್ಲಿಕ್ಕೆ? ಇಲ್ಲ ಇಲ್ಲ ಅಲ್ವಾ? ನಮ್ಮ ಆಲೋಚನೆ ಯಾವಾಗ್ಲೂ ಹೇಗಿರುತ್ತೆ ಅಂದ್ರೆ ಹೀಗಿರುತ್ತೆ. ನಮ್ಮ ಆಲೋಚನೆ ಗಾಳಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಅದ್ ಬೇಕು ಇದ್ ಬೇಕು ಅಂತ ಅನಿಸ್ತಿರುತ್ತೆ. ಆದ್ರೆ ದೇವ್ರು ನಮಗೆ ಯಾವ್ದು ಅವಶ್ಯಕವಾಗಿರುತ್ತೋ ಅದನ್ನು ಮೊಟ್ಟ ಮೊದಲು ನಾವು ಹುಟ್ಟುವುದಕ್ಕಿಂತ ಮುಂಚೆನೆ ಮಾಡಿಟ್ಟಿದ್ದಾರೆ. ಹೌದಾ? ನಮಗೇನ್ ಅವಶ್ಯಕ ಅಂತ ಹೇಳಿ ನಾವು ಕೋರ್ಕೊಳ್ಳುವಷ್ಟು ಬುದ್ಧಿವಂತರ ಅಲ್ಲ ನಾವು. ದೇವ್ರು ನಮಗೇನ್ ಅವಶ್ಯಕತೆ ಇದೆ ಅನ್ನುವಂತಹದನ್ನ ತಿಳಿದು ಗಾಳಿಯನ್ನ ಸೃಷ್ಟಿ ಮಾಡಿ ಇಟ್ಟಿದ್ದಾರೆ. ಹೌದಾ? ಓಕೆ. ಹಾಗಿದ್ರೆ ನಮಗ್ ನೆನಪಿಲ್ಲ ನೋಡಿ, ಗಾಳಿ ಅನ್ನುವಂತಹದ್ದು ನಮಗ್ ನೆನಪೇ ಇಲ್ಲ. ಗಾಳಿ ಅನ್ನುವಂತಹದ್ದು ನಮಗ್ ಬೇಕೇ ಬೇಕು ಅನ್ನುವಂತಹ ನೆನಪು ಸಹ ನಮಗಿಲ್ಲ. ಅದನ್ನ ನೆನಪಿಸ್ಕೊಂಡು ನೆನಪಲ್ಲಿಟ್ಕೊಂಡು ಇದು ಬೇಕೇ ಬೇಕು ನನ್ನ ಮಕ್ಕಳಿಗೆ ಅನ್ನುವಂತಹದನ್ನ ಮನಸ್ಸಲ್ಲಿ ಇಟ್ಕೊಂಡು ಸೃಷ್ಟಿ ಮಾಡಿದಾರ? ಹೌದು. ಇನ್ನೊಂದ್ ಸ್ವಲ್ಪ ಮುಂದೆ ಹೋದ್ರೆ ಇದೇ ಸಬ್ಜೆಕ್ಟ್ ಅಲ್ಲಿ, ಈಗ ನೀವು ಉಸಿರಾಡುವಂತಹ ಗಾಳಿಯ ಮಿಕ್ಸ್ಚರ್ ಅನ್ನ ನಾವು ಯೋಚನೆ ಮಾಡಿದ್ರೆ ಸೈಂಟಿಫಿಕ್ ಆಗಿ, ನಾವು ಉಸಿರಾಡುವಂತಹ ಗಾಳಿ ಇದೆಯಲ್ಲ ಪ್ರಿಯರೇ, ಅಂದ್ರೆ ನಮ್ಮ ಸುತ್ತ ಇರುವಂತಹ ಗಾಳಿ, ಈ ಗಾಳಿಯಲ್ಲಿ ಸುಮಾರು 21% ಆಕ್ಸಿಜನ್ ಇಟ್ಟಿದ್ದಾರೆ ದೇವ್ರು. 100%, 100% ಗಾಳಿ ಇದೆ ಅಂತ ಅಂದ್ರೆ ಆ 100%ದಲ್ಲಿ 21% ಏನಿಟ್ಟಿದ್ದಾರೆ? ಆಕ್ಸಿಜನ್, ಆಮ್ಲಜನಕವನ್ನ ಇಟ್ಟಿದ್ದಾರೆ. ಇನ್ನ ನಮಗೆ ಉಳಿದಿರುವಂತಹದ್ದು ಏನೇನಿದೆ ಅಂತ ಹೇಳಿದ್ರೆ, ಇನ್ನು ಉಳಿದಿರುವಂತಹದ್ರಲ್ಲಿ 78% ನೈಟ್ರೋಜನ್ ಇದೆ. ನೈಟ್ರೋಜನ್ ಅನ್ನುವಂತಹ ಒಂದೇ ಗಾಳಿ ನಮ್ಮ ಸುತ್ತ ಇರುವಂತಹದ್ದು. ಆ ಗಾಳಿಯಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಏನೇನಿದೆ ಅಂತ ಹೇಳಿದ್ರೆ 21% ಆಕ್ಸಿಜನ್ ಇಟ್ಟು 78% ನೈಟ್ರೋಜನ್ ಇಟ್ಟಿದ್ದಾರೆ. ಹೌದಾ? ಈ ಆಕ್ಸಿಜನ್ ನ ಕೆಲಸ ಏನು ಅಂದ್ರೆ, ನಾವು ಒಳಗಡೆ ತಗೊಳ್ಲಿಕ್ಕೆ ಬೇಕಾಗಿರುವಂತಹದ್ದು ಈ ಆಕ್ಸಿಜನ್ನೇ. ನಮ್ಮ ಸುತ್ತ ಇರುವಂತಹ ಗಾಳಿಯಲ್ಲಿ ನಾವು ಒಳಗಡೆ ತಗೊಳ್ಳುವಂತಹದ್ದು ಏನು ಅಂತ ಹೇಳಿದ್ರೆ ಆಕ್ಸಿಜನ್ ಅನ್ನೇ, ಆಮ್ಲಜನಕ. ಓಕೆ. ಹಾಗಿದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಇಟ್ಟಿದ್ದಾರೆ. ಎಷ್ಟು? 0.03%. ಒಂದು ಚಿಕ್ಕ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನುವಂತಹ ಗ್ಯಾಸ್ ಅನ್ನು ಸಹ ಇಟ್ಟಿದ್ದಾರೆ. ಇದೇನಕ್ಕೋಸ್ಕರ ಇಟ್ಟಿದ್ದಾರೆ? ಇದರ ಉಪಯೋಗಗಳು ತುಂಬಾ ಇದೆ ಪ್ರಿಯರೇ. ಕಾರ್ಬನ್ ಡೈಆಕ್ಸೈಡ್ ಅನ್ನು ಏನಕ್ಕೋಸ್ಕರ ಇಟ್ಟಿದ್ದಾರೆ ಅಂದ್ರೆ, ನನ್ನ ಮಕ್ಕಳು ತುಂಬಾ ಚಳಿಯಾಗಿ ಮಂಜುಗಟ್ಬಿಟ್ಟು ಹೆಪ್ಕಟ್ಬಿಟ್ಟು ಹೊರಟೋಗ್ಬಿಡ್ಬಾರ್ದಲ್ವಾ, ಅದಕ್ಕೋಸ್ಕರ ಕಾರ್ಬನ್ ಡೈಆಕ್ಸೈಡ್ ಅನ್ನ ಇಟ್ಟಿದ್ದಾರೆ. ಓಕೆ. ಇಟ್ಟಿದ್ದಾರೆ ಚಿಕ್ಕ ಚಿಕ್ಕ ಪ್ರಮಾಣದಲ್ಲಿ. ನಾವು ತಿಳ್ಕೊಬೇಕಾಗಿರುವಂತಹದಿಷ್ಟೇ, ನಮ್ಮ ಸುತ್ತ ಇರುವಂತಹ ಗಾಳಿ ಯಾವುದೋ ಒಂದು ಪದಾರ್ಥದಿಂದ ಇರುವಂತಹ ಗಾಳಿ ಅಲ್ಲ. ನಮ್ಮ ಸುತ್ತ ಇರುವಂತಹ ಗಾಳಿಯಲ್ಲಿ ಆಕ್ಸೈಡ್ ಅಂದ್ರೆ ನಮ್ಮ ಸುತ್ತ ಇರುವಂತಹ ಗಾಳಿಯಲ್ಲಿ ದೇವರು ಸಾಕಷ್ಟು ಪದಾರ್ಥಗಳನ್ನು ಇಟ್ಟಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆ. ನೆಕ್ಸ್ಟ್ ಇನ್ನು ಏನನ್ನ ಅರ್ಥ ಮಾಡ್ಕೋಬೇಕು ಗಾಳಿಯ ಬಗ್ಗೆ? ಗಾಳಿ ನಮಗ್ ಕಾಣಿಸುತ್ತಾ? ಗಾಳಿ ನಮಗ್ ಕಾಣಿಸುತ್ತಾ? ಕಾಣಿಸೋದಿಲ್ಲ. ಅದರಿಂದ ಎಲ್ಲ ಉಪಯೋಗ ಆಗುವಂತಹದ್ದೇನ? ಹೌದು. ನಾವು ಉಸಿರಾಡ್ಲಿಕ್ಕೆ ಗಾಳಿ ಬೇಕು, ನಾವು ಜೀವನ ನಡೆಸ್ಲಿಕ್ಕೆ ಗಾಳಿ ಬೇಕು. ನೀವು ಬೆಂಕಿ ಪಟ್ಟಣವನ್ನ ಹಚ್ತೀರಲ್ವಾ ಪ್ರಿಯರೇ, ಆ ಬೆಂಕಿ ಪಟ್ಟಣ ಹಚ್ಕೊಳ್ಲಿಕ್ಕೆ ಗಾಳಿ ಬೇಕು. ಹೌದಾ? ನೀವು ಬೆಂಕಿ ಪಟ್ಟಣ ಹಚ್ಚಿರುವಂತಹ ಬೆಂಕಿಯನ್ನ ಆರಿಸ್ತೀರಲ್ವಾ, ಅದನ್ನ ಆರಿಸ್ಲಿಕ್ಕೆ ಗಾಳಿ ಬೇಕು. ಗಾಳಿ ಇಲ್ಲದೆ ಹೋದ್ರೆ ಬೆಂಕಿ ಹಚ್ಲಿಕ್ಕೂ ಆಗಲ್ಲ, ಆರಿಸ್ಲಿಕ್ಕೂ ಆಗೋದಿಲ್ಲ. ನಮಗ್ ಗೊತ್ತಿರುವಂತಹದ್ದು ಬರೀ ಉಸಿರಾಡ್ಲಿಕ್ಕೆ ಗಾಳಿ ಬೇಕು ಅನ್ನುವಂಥದ್ದು ಮಾತ್ರ. ಗಾಳಿಯಿಂದ ಇನ್ನೂ ಸಾಕಷ್ಟು ಪ್ರಯೋಜನಗಳಿದೆ. ಓಕೆ. ಇಷ್ಟಕ್ಕೂ ಸತ್ಯವೇದ ಏನ್ ಹೇಳುತ್ತೆ? ಗಾಳಿ ಹೇಗ್ ಸೃಷ್ಟಿಯಾಗತ್ತಂತೆ? ಸತ್ಯವೇದ ಏನ್ ಹೇಳ್ತು ಇದರ ಬಗ್ಗೆ, ಗಾಳಿಯ ಬಗ್ಗೆ? ಒಂದ್ಸಾರಿ ಸತ್ಯವೇದವನ್ನು ಓಪನ್ ಮಾಡಿ ನೋಡೋಣ. ಹೋಶೇಯನ ಗ್ರಂಥ 13ನೇ ಅಧ್ಯಾಯ 13ನೇ ಅಧ್ಯಾಯ ದಾನಿಯೇಲನ ಗ್ರಂಥ ಆದ ನಂತರ ಇರುತ್ತೆ ಹೋಶೇಯನ ಗ್ರಂಥ 13ನೇ ಅಧ್ಯಾಯ 15ನೇ ವಚನ, 13-15. ಅದನ್ನು ಓದುವುದಕ್ಕಿಂತ ಮುಂಚೆ ಇಷ್ಟಕ್ಕೂ ಗಾಳಿ ಹೇಗ್ ಸೃಷ್ಟಿಯಾಗುತ್ತೆ ಪ್ರಿಯರೇ? ತುಂಬಾ ಜನ ಬ್ರದರ್ ನಮ್ಮ ಮನೇಲಿ ಫ್ಯಾನ್ ತಗೊಂಡ್ ಬಂದಿದೀವಿ ಬ್ರದರ್, ಅದು ಫ್ಯಾನ್ ತಂದಾಗಿಂದ ತುಂಬಾ ಗಾಳಿ ಸೃಷ್ಟಿಯಾಗಿ ನಮ್ಮ ಮನೇಲೆಲ್ಲ ಬರುತ್ತೆ ಬ್ರದರ್ ಅನ್ನುವಂತಹ ತಪ್ಪಾದ ಅಭಿಪ್ರಾಯವನ್ನ, ಕಲ್ಪನೆಯನ್ನ ಹೊಂದಿರ್ತಾರೆ. ಹೌದಾ? ನಮ್ಮ ಮನೇಲಿ ಫ್ಯಾನ್ ತಗೊಂಡ್ ಬಂದಿದೀವಿ ಅದಕ್ಕೋಸ್ಕರ ಗಾಳಿ ಬರುತ್ತೆ. ಇಲ್ಲಾಂದ್ರೆ ಬರೋದಿಲ್ವಾ ಗಾಳಿ? ಫ್ಯಾನ್ ಇಂದ ಗಾಳಿ ಬಂತ? ಫ್ಯಾನ್ ಇಂದ ಗಾಳಿ ಬಂತ? ಹಾಗಿದ್ರೆ ಇದೇ ಫ್ಯಾನ್ ಅನ್ನ ಅಂತರಿಕ್ಷದಲ್ಲಿ ತಗೊಂಡೋಗಿ ಅಂದ್ರೆ ಸ್ಪೇಸ್ ಅಲ್ಲಿ ತಗೊಂಡೋಗಿ ಹಾಕಿದ್ರೆ ಗಾಳಿ ಬರೋದಿಲ್ಲ ಗೊತ್ತಾ?
ನಮ್ಮ ಮನೆಯಲ್ಲಿ ಎಲ್ಲಿಂದ ಗಾಳಿ ಸೃಷ್ಟಿ ಆಗ್ತದೆ ಅಂತ ನಾವು ಅನ್ಕೊಂಡಿದೀವೋ ಅದೇ ಫ್ಯಾನ್ ಅನ್ನ ತಗೊಂಡೋಗಿ ಸ್ಪೇಸ್ ಅಲ್ಲಿ, ಅಂತರಿಕ್ಷದಲ್ಲಿ, ಅಂದ್ರೆ ಸುತ್ತಮುತ್ತ ಎಲ್ಲೂ ಗಾಳಿನೇ ಇಲ್ಲದೆ ಇರುವಂತಹ ಜಾಗದಲ್ಲಿ ತಗೊಂಡೋಗಿ ಫ್ಯಾನ್ ಅನ್ನ ಹಾಕಿದ್ರೆ ಗಾಳಿನೇ ಬರೋದಿಲ್ಲ, ಗೊತ್ತಾ? ಯಾಕೆ ಹಂಗಾಗತ್ತೆ? ಈ ಫ್ಯಾನ್ ನ ಕೆಲಸ ಏನ್ ಗೊತ್ತಾ ಪ್ರಿಯರೇ? ಸುತ್ತಮುತ್ತ ಇರುವಂತಹ ಗಾಳಿಯನ್ನ ನಿಮಗೆ ತಲುಪಿಸತ್ತಷ್ಟೇ, ಒಂದೇ ಕಡೆ ತಗೊಂಡ್ ಬಂದು ನಿಮ್ಗೆ ತಲುಪಿಸುತ್ತೆ. ಅದು ಮಾತ್ರ ಫ್ಯಾನ್ ನ ಕೆಲಸ. ಅದನ್ನ ಬಿಟ್ಟು ಫ್ಯಾನ್ ಇಂದಲೇ ಗಾಳಿ ಬಂತು, ಫ್ಯಾನ್ ಇಂದಲೇ ಗಾಳಿ ಸೃಷ್ಟಿ ಆಯ್ತು ಅಂತ ಅನ್ಕೊಳ್ಬಾರ್ದು. ಓಕೆ, ಈಗ ಸತ್ಯವೇದ ಏನ್ ಹೇಳ್ತದೆ? ಹೋಶಿಯನ ಗ್ರಂಥ ನೀವು ತೆಗೆದಿಟ್ಕೊಂಡಿರುವಂತಹ ವಚನವನ್ನ ಓದಿ, 13:15. ಕಾಡಿನಿಂದ ನನ್ನ ಸಹೋದರರನ್ನು ಫಲ ಸಮೃದ್ಧವಾಗಿದ್ದರೂ ಕಾಡಿನಿಂದ ಯೆಹೋವನು ಬೀಸ ಮಾಡುವ ಮೂಡಣ ಗಾಳಿಯು ಬರಲು ಅದು ಬುಗೆಯು ಬರುವುದು, ಅದರ ಹೊರತೆಯು ಒಣಗುವುದು. ಏನಂತ ಹೇಳಿದರೆ ಎಲ್ಲಿಂದ ಬೀಸತ್ತಂತೆ ಗಾಳಿ? ದೇವರು ಪ್ರಾರಂಭದಲ್ಲಿ ಗಾಳಿಯನ್ನ ಸೃಷ್ಟಿ ಮಾಡಿ ಇಟ್ಟಿದ್ದಾರೆ ಪ್ರಪಂಚದಲ್ಲಿ. ಈ ಗಾಳಿಯನ್ನ ನಾವು ಹಾಗೆ ಬಿಟ್ಟಿದೀವ? ಇಲ್ಲ. ಬೇರೆ ಬೇರೆ ವಿಚಾರಕ್ಕೋಸ್ಕರ ಎಲ್ಲ ಉಪಯೋಗ ಮಾಡ್ಕೊಂಡು ಇದನ್ನ ಕಲುಷಿತ ಮಾಡ್ತಿದೀವಿ. ಗಾಳಿಯನ್ನ ನಾವ್ ಏನ್ ಮಾಡ್ತಿದೀವಿ? ಕಲುಷಿತ ಮಾಡ್ತಿಲ್ಲ, ನಾವು ಹಾಳು ಮಾಡ್ತಿಲ್ಲ. ಫ್ಯಾಕ್ಟರಿಗಳಿಂದ ಬಿಡುವಂತಹ ಹೊಗೆ ವಿಷಕಾರಿ. ಫ್ಯಾಕ್ಟರಿಗಳಲ್ಲಿ ಪ್ರೊಡಕ್ಷನ್ಗೋಸ್ಕರ ಯಾವ್ಯಾವ ಕೆಮಿಕಲ್ಸ್ ಉಪಯೋಗ ಮಾಡ್ತಾರೆ ಅಂತ ನಿಮ್ಗೆಲ್ಲ ಗೊತ್ತು. ಹಾಗಿದ್ರೆ ಈ ಕೆಮಿಕಲ್ಸ್ ಇಂದ ಕೂಡಿರುವಂತಹ ಹೊಗೆ ಎಲ್ಲ ಹೊರಗಡೆ ಹೋದಾಗ ಇದು ಗಾಳಿಯ ಜೊತೆನೆ ಅಲ್ವಾ ಮಿಕ್ಸ್ ಆಗುವಂತಹದ್ದು, ಹೌದಲ್ವಾ? ಓಕೆ, ಹಾಗಿದ್ರೆ ಶುದ್ಧವಾಗಿರುವಂತಹ ಗಾಳಿನೂ ಏನಾಗುತ್ತೆ? ಅಶುದ್ಧವಾಗಿ ಬದಲಾಗಿರುತ್ತೆ. ಈಗ ನಮಗ್ ಉಸಿರಾಡ್ಲಿಕ್ಕೆ, ಒಳಗಡೆ ತಗೊಂಡ್ಲಿಕ್ಕೆ ಶುದ್ಧವಾಗಿರುವಂತಹ ಗಾಳಿನೇ ಅಲ್ವಾ ಬೇಕು? ಶುದ್ಧವಾಗಿರುವಂತಹ ಆಮ್ಲಜನಕ, ಆಕ್ಸಿಜನ್ ಅಲ್ವಾ ಬೇಕು? ಈ ಶುದ್ಧವಾಗಿರುವಂತಹ ಆಕ್ಸಿಜನ್ ಸಿಕ್ಕೋದಿಲ್ಲ ಪ್ರಪಂಚದಲ್ಲಿ. ಯಾಕಂದ್ರೆ ಇರುವಂತಹ ಶುದ್ಧವಾಗಿರುವಂತಹ ಗಾಳಿಯನ್ನೆಲ್ಲ ನಾವೇ ಹಾಳು ಮಾಡಿದೀವಿ. ದೀಪಾವಳಿ ದಿನ ಪಟಾಕಿಗಳನ್ನು ಹೊಡೆದಿರ್ತೀವಿ, ಪ್ರತಿದಿನನೂ ಸಹ ಫ್ಯಾಕ್ಟರಿಗಳಿಂದ ಬೇರೆ ಬೇರೆ ವಿಷಕಾರಿಯಾಗಿರುವಂತಹ ಹೊಗೆಯನ್ನ ಕಳ್ಸಿರ್ತೀವಿ ಗಾಳಿಗೆ, ಹೌದಾ? ಈ ತರ ಕೆಲಸಗಳನ್ನೆಲ್ಲ ಮಾಡಿರ್ತೀವ. ಈ ತರ ಕೆಲಸಗಳನ್ನೆಲ್ಲ ಮಾಡಿ ನಾವು ವರ್ಷ ಪೂರ್ತಿ ಗಾಳಿಯನ್ನ ಹಾಳು ಮಾಡ್ತಾನೆ ಇರ್ತೀವಂತೆ. ಪ್ರತಿದಿನ ಗಾಳಿಯನ್ನ ಹಾಳು ಮಾಡ್ತಾನೆ ಇರ್ತೀವಿ. ಈ ಗಾಳಿಯನ್ನ ಶುದ್ಧೀಕರಿಸಿ ಮತ್ತೆ ನಮಗ್ ಉಸಿರಾಡ್ಲಿಕ್ಕೆ ಬೇಕಾಗಿರುವಂತಹ ಗಾಳಿಯನ್ನ ಕೊಡ್ಲಿಕ್ಕೋಸ್ಕರ ದೇವ್ರು ಏನ್ ಮಾಡ್ತಾರಂತೆ? ಎಲ್ಲಿಂದ ಗಾಳಿ ಬೀಸುವಂಗ್ ಮಾಡ್ತಾರಂತೆ. ಇವಾಗ ಓದೋಣ ಇನ್ನೊಂದ್ಸಾರಿ, 3ನೇ ಸಾಲನ್ನ ಓದ್ತಿದ್ದೀನಿ. ಕಾಡಿನಿಂದ ಯೆಹೋವನು ಬೀಸ ಮಾಡುವ ಮೂಡಣ ಗಾಳಿಯು ಬರಲು, ಕಾಡಿನಿಂದ ಯೆಹೋವನು ಬೀಸ ಮಾಡುವ ಮೂಡಣ ಗಾಳಿಯು ಬರಲು. ಎಲ್ಲಿಂದ ಬೀಸ ಮಾಡ್ತಾರಂತೆ ಗಾಳಿ? ದೇವ್ರು ಕಾಡಿನಿಂದ ಬೀಸ ಮಾಡ್ತಾರಂತೆ ಮೂಡಣ ಗಾಳಿಯನ್ನ. ಏನಕ್ಕೋಸ್ಕರ ಕಾಡಿನಿಂದ ಪ್ರಿಯರೇ? ಏನಕ್ಕೋಸ್ಕರ ಕಾಡಿನಿಂದ? ಸೈನ್ಸ್ ಅನ್ನ ಕೇಳಿದ್ರೆ ಸುಮಾರು ಶುದ್ಧವಾಗಿರುವಂತಹ ಗಾಳಿ ಸುಮಾರು 60% ಎಲ್ಲಿಂದ ಬರುತ್ತೆ ಅಂದ್ರೆ ಅಮೆಝಾನ್ ಫಾರೆಸ್ಟ್ ಗೊತ್ತಾ ನಮ್ಗೆ? ಸೌತ್ ಅಮೆರಿಕಾ ಖಂಡದಲ್ಲಿ ಇರುತ್ತೆ. ಸೌತ್ ಅಮೆರಿಕಾ ಖಂಡದಲ್ಲಿ ಈ ಅರಣ್ಯ ಇರುತ್ತೆ, ಅಮೆಝಾನ್ ಫಾರೆಸ್ಟ್. ಆ ಅಮೆಝಾನ್ ಫಾರೆಸ್ಟ್ ಇಂದ ಪ್ರಪಂಚಕ್ಕೆ 60% ಶುದ್ಧವಾಗಿರುವಂತಹ ಗಾಳಿ ಬರುತ್ತೆ. 60%. ಯಾವಾಗ ಗೊತ್ತಾಯ್ತು ವಿಜ್ಞಾನಿಗಳಿಗೆ ಅಂತ ಹೇಳಿದ್ರೆ ಸುಮಾರು 100-150 ವರ್ಷದ ಹಿಂದೆ, ಹೌದಾ? ಸತ್ಯವೇದ ಯಾವಾಗ ಹೇಳ್ತು ಇದ್ರ ಬಗ್ಗೆ ಅಂತ ಹೇಳಿದ್ರೆ ಹಳೆ ಒಡಂಬಡಿಕೆಯಲ್ಲಿ ಹೋಶೇಯನ ಗ್ರಂಥದಲ್ಲಿ ಸುಮಾರು 2500 ವರ್ಷದ ಹಿಂದೆ. ಏನ್ ಹೇಳಿದೆ ಸತ್ಯವೇದ? ದೇವರು ಕಾಡಿನಿಂದ ಗಾಳಿಯನ್ನು ಬೀಸ ಮಾಡಲಾಗಿ, ಮೂಡಣ ಗಾಳಿಯನ್ನು ಬೀಸ ಮಾಡಲಾಗಿ. ಅಂದ್ರೆ ದೇವರು ಕಾಡಿನಿಂದ ಗಾಳಿಯನ್ನು ಬರೆಸ್ತಾರ. ಕಾಡಿನಿಂದಲೇ ಏನಕ್ಕೋಸ್ಕರ ಬರೆಸ್ಬೇಕು? ನಮ್ಮೆಲ್ಲರಿಗೂ ಗೊತ್ತು, ನಾವು ತಗೊಳ್ಳುವಂತಹ ನಮಗೆ ಬೇಡವಾಗಿರುವಂತಹ ಗಾಳಿಯನ್ನ ನಾವು ಹೊರಗಡೆ ಬಿಟ್ಟಾಗ ಆ ಗಾಳಿಯನ್ನ ಯಾರು ಸ್ವೀಕಾರ ಮಾಡ್ತಾರೆ? ನಮಗ್ ಬೇಡ ಅಂತ ಹೇಳಿ ಹೊರಗಡೆ ಬಿಟ್ಟಾಗ ಗಾಳಿಯನ್ನ ನಾವು ಹೊರಗಡೆ ಬಿಡುವಂತಹ ಗಾಳಿಯ ಹೆಸರು ಕಾರ್ಬನ್ ಡೈಆಕ್ಸೈಡ್. ಎಕ್ಸೇಲ್ ಮಾಡ್ತೀವಿ ನಾವು. ನಿಮ್ಮ ಬಾಯಿಂದ ಉಸಿರು ಹೊರಗಡೆ ಹೋಗ್ತಿರತ್ತಲ್ವಾ, ಆ ಗಾಳಿಯ ಹೆಸರೇನು? ಕಾರ್ಬನ್ ಡೈಆಕ್ಸೈಡ್. ಈಗ ನಾವು ಹೊರಗಡೆ ಕಳಿಸಿರುವಂತಹ ಗಾಳಿಯನ್ನ ಯಾರು ಸ್ವೀಕಾರ ಮಾಡ್ಕೊಳ್ತಾರೆ? ನಮ್ಮ ಸುತ್ತಮುತ್ತ ಇರುವಂತಹ ಗಿಡಗಳು, ಮರಗಳು. ನಮ್ಮ ಸುತ್ತಮುತ್ತ ಹಚ್ಚ ಹಸಿರು ಏನೇನ್ ಕಾಣಿಸುತ್ತೋ ಈ ಹಚ್ಚ ಹಸಿರಿನ ಕೆಲಸ ಎಲ್ಲ ಏನ್ ಗೊತ್ತಾ? ನಾವು ಹೊರಗಡೆ ಬಿಡುವಂತಹ, ನಾವು ಉಸಿರು ಒಳಗಡೆ ತಗೊಂಡು ಹೊರಗಡೆ ಬಿಡ್ತೀವಲ್ವಾ, ಆ ಹೊರಗಡೆ ಬಿಡುವಂತಹ ಗಾಳಿ ಮತ್ತೆ ನಮ್ಗೆ ಉಸಿರಾಡ್ಲಿಕ್ಕೆ ಅವಶ್ಯಕತೆ ಬರೋದಿಲ್ಲ. ಆ ಗಾಳಿಯಲ್ಲಿ ಮತ್ತೆ ನಾವು ಉಸಿರಾಡ್ಲಿಕ್ಕೆ ಆಗೋದಿಲ್ಲ. ನಾವು ಹೊರಗಡೆ ಕಳಿಸಿದಂತಹ ಗಾಳಿಯನ್ನ ಸ್ವೀಕಾರ ಮಾಡ್ಕೊಂಡು ಮತ್ತೆ ಅದನ್ನ ಕನ್ವರ್ಟ್ ಮಾಡಿ, ಕಾರ್ಬನ್ ಡೈಆಕ್ಸೈಡ್ ಅನ್ನ ಸ್ವೀಕಾರ ಮಾಡ್ಕೊಂಡು ಅದನ್ನ ಕನ್ವರ್ಟ್ ಮಾಡಿ ಮತ್ತೆ ಆಕ್ಸಿಜನ್ ಆಗಿ ಹೊರಗಡೆ ಬಿಡುತ್ತಂತೆ. ಆಕ್ಸಿಜನ್ ಆಗಿ ಹೊರಗಡೆ ಬಿಡುತ್ತೆ. ಆ ಹೊರಗಡೆ ಬಿಟ್ಟಂತಹ ಗಾಳಿಯಲ್ಲೇ ನಾವು ಉಸಿರಾಡುವಂತಹದ್ದು. ನಮ್ಗೆ ಅರ್ಥ ಆಯ್ತಾ? ಗಿಡಗಳನ್ನ, ಮರಗಳನ್ನ ಏನಕ್ಕೋಸ್ಕರ ಇಟ್ಟಿದ್ದಾರೆ ದೇವ್ರು? ಬರೀ ಹಣ್ಣು ಕೊಡೋದಕ್ಕೆ ಮಾತ್ರ ಅಲ್ಲ, ಬರೀ ತರಕಾರಿಗಳನ್ನ ಕೊಡೋದಕ್ಕೆ ಮಾತ್ರ ಅಲ್ಲ, ಬರೀ ನೆರಳು ಕೊಡೋದಕ್ಕೆ ಮಾತ್ರ ಅಲ್ಲ. ನಮಗ್ ಶುದ್ಧವಾಗಿರುವಂತಹ ಗಾಳಿ ಬರ್ತಿರುವಂತಹದ್ದು ದೇವ್ರು ಇಟ್ಟಿರುವಂತಹ ಈ ಗಿಡಗಳು, ಮರಗಳಿಂದಲೇ. ನಮಗ್ ಬೇಡ ಅಂತ ಯಾವ ಗಾಳಿಯನ್ನ ಬಿಟ್ಟವೋ ಆ ಗಾಳಿಯನ್ನ ತಗೊಂಡು ಅದು ಶುದ್ಧೀಕರಿಸಿ ಮತ್ತೆ ನಮಗ್ ಬೇಕಾಗಿರುವಂತಹ ಗಾಳಿಯನ್ನಾಗಿ ಮಾರ್ಪಡಿಸಿ ನಮಗೆ ಕೊಡತ್ತೆ. ಇದು ನಮ್ಮ ಸುತ್ತಮುತ್ತ ಇರುವಂತಹ ಗಿಡ ಮರಗಳ ಕೆಲಸ. ಹೋಗ್ಲಿ, ಗಿಡ ಮರಗಳನ್ನಾದ್ರೂ ಬಿಟ್ವಾ?
ಬಿಟ್ವ ಗಿಡ ಮರಗಳನ್ನ? ಇಲ್ಲ. ಅದನ್ನು ಸಹ ಮನೆ ಕಟ್ಕೊಳ್ಲಿಕ್ಕೆ ಅಂತ, ಫ್ಯಾಕ್ಟ್ರಿ ಕಟ್ಕೊಳ್ಲಿಕ್ಕೆ ಅಂತ, ಬಿಸ್ನೆಸ್ ಮಾಡ್ಕೊಳ್ಲಿಕ್ಕೆ ಅಂತ ಎಲ್ಲವನ್ನ ಕಟ್ ಮಾಡಿ ಹಾಕದ್ವಾ? ಈಗ ಎಲ್ಲಿಂದ ಬೀಸ ಮಾಡ್ಬೇಕು ದೇವ್ರು ಗಾಳಿಯನ್ನ? ಎಲ್ಲಿಂದ? ನಮ್ಮ ಸುತ್ತಮುತ್ತ ಇರುವಂತೂ ಗಿಡ ಮರಗಳಿಲ್ಲ. ಎಲ್ಲಿಂದ ಬೀಸ ಮಾಡ್ಬೇಕು ಗಾಳಿಯನ್ನ ದೇವ್ರು? ಮರಗಳು ಗಿಡಗಳಿರುವಂತ ಒಂದೇ ಜಾಗ ಅಂದ್ರೆ ಕಾಡು. ಕಾಡಿಂದ ಬರ್ಬೇಕಲ್ವಾ ಶುದ್ಧವಾಗಿರುವಂತಹ ಗಾಳಿ. ಕ್ಷಮಿಸಿ, ತೊಂದರೆ ಆಯ್ತಾ ಏನಾದ್ರು ವಿಡಿಯೋ ಅಲ್ಲಿ, ಆಡಿಯೋ ಅಲ್ಲಿ? ಇಲ್ಲ ಬ್ರದರ್. ಇಲ್ಲ ಸರ್. ಓಕೆ. ಹಾಗಾದ್ರೆ ಒಂದೇ ಜಾಗದಿಂದ ದೇವ್ರು ಕೊಡಬಹುದಾಗಿರುವಂತಹದ್ದು ಗಾಳಿ ಅಂತ ಹೇಳಿದ್ರೆ ಎಲ್ಲಿ? ಕಾಡಿನಿಂದನೇ ಅಲ್ವಾ? ಅದಕ್ಕೆ ಅಲ್ಲಿಂದ ಬೀಸ ಮಾಡ್ತಿದ್ರಂತೆ ದೇವ್ರು ಗಾಳಿಯನ್ನ. ಅದಕ್ಕೆ ಸತ್ಯವೇದದಲ್ಲಿ ಓದಂತಹ ಮಾತು, ಯೆಹೋವನು ಕಾಡಿನಿಂದ ಮೂಡಣ ಗಾಳಿಯನ್ನು ಬೀಸ ಮಾಡಲಾಗಿ ಅಲ್ಲಿಂದ ಬೀಸಿಸ್ತಿದಾರಂತೆ ಗಾಳಿಯನ್ನ. ಅಲ್ಲಿಂದ ಶುದ್ಧವಾಗಿರುವಂತಹ ಗಾಳಿಯನ್ನ ಕೊಡ್ತಿದಾರಂತೆ. ನಾವು ಕಾಡಲ್ಲಿಲ್ಲ ಅಲ್ವಾ, ನಾವು ಊರಲ್ಲಲ್ವಾ ಇರುವಂತಹದ್ದು. ಆದ್ರೆ ಕಾಡಲಿಂದ ಗಾಳಿಯನ್ನ ಬರೋ ಹಂಗ್ ಮಾಡಿ ಊರಿಗೆ ತಗೊಂಡ್ ಬರ್ತಿದಾರಂತೆ ದೇವ್ರು, ನಾವು ಉಸಿರಾಡ್ಬೇಕು ಅಂತ ಹೇಳಿ. ಆದ್ರೆ ನಾವು ಹುಟ್ಟುವುದಕ್ಕಿಂತ ಮುಂಚೆನೆ ಗಾಳಿಯನ್ನ ಸೃಷ್ಟಿ ಮಾಡಿಟ್ರು ಪ್ರಪಂಚದಲ್ಲಿ. ನನ್ನ ಮಕ್ಕಳು ಹೊರಗಡೆ ಬಂದಿದ ತಕ್ಷಣ ಅವ್ರಿಗೆ ಗಾಳಿ ಬೇಕು ಅಂತ ನಾವು ಕೋರ್ಕೊಂಡಿಲ್ಲ, ದೇವ್ರೇ ಕೊಟ್ರು. ಹೌದಾ? ನೆಕ್ಸ್ಟ್ ಅದಾದ ನಂತರ ಇನ್ನೂ ಸ್ವಲ್ಪ ವರ್ಷಕ್ಕೆ ಮತ್ತೆ ಹುಟ್ಟಿದಾಗ ಉಸಿರಾಡಿದ್ರೆ ಸಾಕ? ಇಲ್ಲ ಅಲ್ವಾ? ಪ್ರತಿದಿನ ಉಸಿರಾಡ್ತಾನೆ ಇರ್ಬೇಕಲ್ವಾ? ಪ್ರತಿದಿನನೂ ಸಹ ಉಸಿರಾಡ್ಲಿಕ್ಕೆ ನನ್ನ ಮಕ್ಕಳು ತಮ್ಮ ಕೈಯಾರೆ ತಾವೇ ಗಾಳಿಯನ್ನ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ, ಅಶುದ್ಧ ಮಾಡ್ಕೊಂಡಿದ್ದಾರೆ. ಈಗ ಮತ್ತೆ ಶುದ್ಧೀಕರಿಸ್ಲಿಕ್ಕೋಸ್ಕರ ನಾನು ಈ ವ್ಯವಸ್ಥೆಯನ್ನ ನೇಮಿಸ್ತೀನಿ ಅಂತ ಹೇಳಿ ಏನನ್ನ ನೇಮಿಸಿದ್ದಾರೆ? ನಮ್ಮ ಸುತ್ತ ಇರುವಂತಹ ಈ ಮರ ಗಿಡಗಳು. ಹೌದಾ? ನೀವೊಂದು ಅಕ್ವೇರಿಯಂ ಇದೆ ಅಂತ ಅನ್ಕೊಳ್ಳಿ ಪ್ರಿಯರೇ ಮನೆಯಲ್ಲಿ. ಅಕ್ವೇರಿಯಂ, ತುಂಬಾ ಜನ ಅಕ್ವೇರಿಯಂ ಅಲ್ಲಿರುವಂತಹ ನೀರು ಅಶುದ್ಧವಾಗಬಾರ್ದು, ಗಲೀಜಾಗಬಾರ್ದು ಅಂತ ಹೇಳಿ ವಾಟರ್ ಪ್ಯೂರಿಫೈರ್ ಇಟ್ಟಿರ್ತಾರೆ. ನಮಗ್ ಗೊತ್ತಾ? ವಾಟರ್ ಪ್ಯೂರಿಫೈರ್ ಇಟ್ಟಿರ್ತಾರಲ್ವಾ ಅಕ್ವೇರಿಯಂ ಅಲ್ಲಿ. ಏನು ಅದರ ಕೆಲಸ ಏನು? ಅಲ್ಲಿ ಮತ್ತೆ ಮತ್ತೆ ಗಲೀಜಾಗ್ತಿರುವಂತಹ ನೀರನ್ನ ಶುದ್ಧೀಕರಿಸುವಂತಹದ್ದು ಅದರ ಕೆಲಸ. ಆಟೋಮ್ಯಾಟಿಕ್ ಆಗಿ ಶುದ್ಧೀಕರಿಸ್ಬೇಕು. ದೇವ್ರು ಹಾಗೆ ಯಾವ ಪ್ಯೂರಿಫೈರ್ ಅನ್ನ ಇಟ್ಟಿದ್ದಾರೆ ನಮ್ಮ ಸುತ್ತಮುತ್ತಲೂ ಸಹ. ಇದು ನಾವ್ ಕೇಳ್ಕೊಂಡಿಲ್ಲ. ಈ ಪ್ಯೂರಿಫೈರ್ಗೋಸ್ಕರ ನಾವ್ ತಗೊಂಡ್ ಬಂದಿಲ್ಲ ಅಂಗಡಿಗೋಸ್ಕರ ಈ ಪ್ಯೂರಿಫೈರ್ ಗಳನ್ನ. ಮರಗಳು ಗಿಡಗಳು ಅನ್ನುವಂತಹ ಪ್ಯೂರಿಫೈರ್ ಅನ್ನ ದೇವ್ರು ಏನ್ ಇಟ್ಟಿದ್ದಾರೆ, ಆಟೋಮ್ಯಾಟಿಕ್ ಆಗಿ ನಾವು ಅಶುದ್ಧವಾಗಿರುವಂತಹ ಗಾಳಿಯನ್ನ ತಗೊಂಡು ಮತ್ತೆ ಶುದ್ಧೀಕರಿಸಿ ಕೊಡುವಂತಹ ಈ ಪ್ಯೂರಿಫೈರ್ ಗಳನ್ನ ನಾವು ಕೋರ್ಕೊಂಡಿಲ್ಲ, ನಾವು ಬೇಕು ಅಂತ ಕೇಳಿಲ್ಲ. ಹೌದಾ? ದೇವ್ರೇ ನಾವು ಹುಟ್ಟುವುದಕ್ಕಿಂತ ಮುಂಚೆ ಪ್ಯೂರಿಫೈರ್ ಗಳನ್ನು ಇಟ್ಟಿದ್ದಾರೆ. ಗಾಳಿಯನ್ನ ನಾವು ಹುಟ್ಟುವುದಕ್ಕಿಂತ ಮುಂಚೆನೆ ಇಟ್ರು, ನಾವು ಕೇಳ್ಕೊಂಡಿಲ್ಲ ಬೇಕು ಅಂತ. ಹೌದಾ? ಮತ್ತೆ ಆ ಗಾಳಿಯನ್ನು ಶುದ್ಧೀಕರಿಸುವಂತಹ ಮೆಕ್ಯಾನಿಸಂ, ವ್ಯವಸ್ಥೆ ಈ ಮರಗಿಡಗಳು, ಇದನ್ನೂ ಸಹ ನಾವು ಬೇಕು ಅಂತ ಕೇಳ್ಕೊಂಡಿಲ್ಲ, ನಾವು ಹುಟ್ಟುವುದಕ್ಕಿಂತ ಮುಂಚೆ ಅದನ್ನು ಇಟ್ಟಿದ್ದಾರೆ. ಏನ್ ಅರ್ಥ ಆಗ್ತಿದೆ ಇದನ್ನ ನೋಡಿದಾಗ ನಮಗೆ? ನಮ್ಗೆ ಏನ್ ಬೇಕು ಏನ್ ಬೇಡ ಅಂತ ಹೇಳಿ ಎಷ್ಟ್ ಚೆನ್ನಾಗಿ ಯೋಚನೆ ಮಾಡ್ತಿದಾರಲ್ವಾ ದೇವ್ರು. ನಾವ್ ಕೇಳ್ಕೊಳ್ದೆ ಹೋದ್ರು ನಾವ್ ಅನ್ಕೊಂಡಿರುವಂತಹದ್ ಏನು? ನಾವು ಕೇಳ್ಬೇಕು ದೇವ್ರ ಹತ್ರ, ನಾವು ಪೀಡಿಸಿ ಕೇಳ್ಬೇಕು ಪ್ರತಿದಿನ ದೇವ್ರ ಹತ್ರ. ಆವಾಗಲೇ ದೇವ್ರು ಕೊಡುವಂತಹದ್ದು. ಅದಲ್ಲ ಪ್ರಿಯರೇ ದೇವ್ರ ಮನಸ್ಸು. ನಮಗೇನ್ ಬೇಕು ಅಂತ ಹೇಳಿ ಕೂತ್ಕೊಂಡು ಯೋಚನೆ ಮಾಡಿ, ನಮಗೇನ್ ಬೇಕು ಅಂತ ಹೇಳಿ ನಮ್ಮ ಅವಶ್ಯಕತೆಗಳನ್ನ ಮುಂಚೆನೆ ಗ್ರಹಿಸಿ ನಮಗ್ ಒದಗಿಸುವಂತಹವರನ್ನ ದೇವ್ರು ಅಂತ ಹೇಳಿ ಕರಿತೀವಿ. ಹೌದಾ? ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಇದೆ. ಗಾಳಿ ಬೇಕು ಅಂತ ನಮ್ಗೆ ಅಂದಾಜಿಗೂ ಬರೋದಿಲ್ಲ. ನಾನಾಗ್ಲೇ ಹೇಳಿದ್ನಲ್ವಾ, ಯಾರಾದ್ರೂ ಇನ್ನೊಬ್ಬ ಬ್ರದರ್ ಹತ್ರ ಹೋಗಿ ಏನೇನ್ ಬೇಕು ಅಂದ್ರೆ, ಬ್ರದರ್ ಊಟ ಬೇಕು, ಐಶ್ವರ್ಯ ಬೇಕು, ಆರೋಗ್ಯ ಬೇಕು ಅಂತ ಏನಾದ್ರು 3 ಕೋರ್ಕೊಳ್ತಾರೆ. ಗಾಳಿ ಯಾರಿಗೂ ನೆನಪಿಗೆ ಬರದೇ ಇರುವಂತಹ ವಿಚಾರ. ಇನ್ನೊಬ್ರು ಬ್ರದರ್ ಹತ್ರ ಹೋಗಿ ಕೇಳಿ, ಬ್ರದರ್ ಜೀವನದಲ್ಲಿ ನಿಮಗೆ ಅತ್ಯಂತ 3 ದೊಡ್ಡ ಮೇಲುಗಳು ದೇವ್ರು ಮಾಡಿರುವಂತಹದ್ದು ಅಂದ್ರೆ ಏನ್ ಬ್ರದರ್ ಅಂತ ಕೇಳಿ ನೋಡಿ. ಒಂದು ಬ್ರದರ್ ನನಗೆ ಉದ್ಯೋಗ ಕೊಟ್ಟಿತ್ತು, ಇನ್ನೊಂದು ಬ್ರದರ್ ನನ್ನ ಸಾಲ ತೀರಿಸಿದ್ದು, ಇನ್ನೊಂದು ಬ್ರದರ್ ನನಗೂ ಮಗು ಕೊಟ್ಟಿದ್ದು ಅಂತಾರೆ. ಗಾಳಿ ಕೊಟ್ಟಿದ್ದು ದೇವ್ರ ಮೇಲಲ್ವಾ? ಗಾಳಿ ಕೊಟ್ಟಿದ್ದು ಇದೆಲ್ಲದಕ್ಕಿಂತ ದೊಡ್ಡ ಮೇಲಲ್ವಾ ದೇವ್ರು ಗಾಳಿ ಕೊಟ್ಟಿರುವಂತಹದ್ದು? ಅದ್ ಮೇಲು ಅಂತ ನಮ್ಗೆ ಅನ್ಸೋದು, ಅದ್ ನೆನಪಿಗೆ ಬರೋದಿಲ್ಲ ನಮ್ಗೆ. ನಮ್ಮ ನೆನಪಿಗೆ ಬರದೇ ಹೋದ್ರು ದೇವ್ರು ಮಾತ್ರ ನೆನಪಿಸ್ಕೊಂಡು ಗಾಳಿಯನ್ನ ಸೃಷ್ಟಿ ಮಾಡಿದ್ದಾರೆ. ನಮ್ಮ ನೆನಪಿಗೆ ಬರದೇ ಹೋದ್ರು ಆ ಗಾಳಿಯನ್ನ ಮತ್ತೆ ಶುದ್ಧೀಕರಿಸುವಂತಹ ವ್ಯವಸ್ಥೆಯನ್ನ ದೇವ್ರಿಟ್ಟಿದ್ದಾರೆ. ಹೌದಾ? ಅದಕ್ಕೋಸ್ಕರ ಈ ಗಾಳಿಯನ್ನ ಶುದ್ಧೀಕರಿಸುವಂತಹ ವ್ಯವಸ್ಥೆಯನ್ನ ದೇವರಿಟ್ಟು ಇನ್ನೊಂದು ಆಜ್ಞೆಯನ್ನು ಸಹ ಕೊಡ್ತಿದ್ದಾರೆ. ಏನದು? ಇಷ್ಟಕ್ಕೂ ಧರ್ಮೋಪದೇಶ ಕಾಂಡ 20ನೇ ಅಧ್ಯಾಯ, ಧರ್ಮೋಪದೇಶ ಕಾಂಡ 20ನೇ ಅಧ್ಯಾಯ 19ನೇ ವಚನ, 20-19. ನೀವು ಒಂದು ಪಟ್ಟಣವನ್ನು ಸ್ವಾಧೀನ ಮಾಡಿ ಕೊಳ್ಳುವುದಕ್ಕಾಗಿ ಅದಕ್ಕೆ ಬಹು ದಿವಸ ಮುಂತಿಗೆ ಹಾಕಿರುವ, ಅದಕ್ಕೆ ಸೇರಿಸುವ ಮರಗಳು ಹಾಳು ಮಾಡಬಾರದು, ಅವುಗಳಿಗೆ ಕೊಡಲಿಯನ್ನು ಹಾಕಲೇಬಾರದು. ಅವುಗಳ ಹಣ್ಣನ್ನು ತಿನ್ನಬಹುದೇ ಹೊರತು ಮರಗಳನ್ನು ಕಡಿಯಬಾರದು. ಏನ್ ಅರ್ಥ ಆಯ್ತು ನಮ್ಗೆ ಇದರಿಂದ?
ನಾವ್ ಎಲ್ಲಿ ತುಂಬಾ ದುರಾಸೆ ಪಟ್ಟು ಮರಗಳನ್ನ ಗಿಡಗಳನ್ನ ಇಷ್ಟ ಬಂದು ತೆಗೆದು ಹಾಕಿ ಕಡ್ದು ಹಾಕಿ ನಮ್ಮ ಮನೆಗಳನ್ನ ಕಟ್ಕೊಳ್ಲಿಕ್ಕೋಸ್ಕರ ಬಿಸ್ನೆಸ್ಗೋಸ್ಕರ ಇದಕ್ಕೋಸ್ಕರ ಹೇಗೆ ಇಷ್ಟ ಬಂದಂತೆ ನಾವ್ ವ್ಯವಹರಿಸಬಾರ್ದು ಅಂತ ಹೇಳಿ ದೇವ್ರು ಮುಂಚಿತವಾಗಿ ಇನ್ಸ್ಟ್ರಕ್ಷನ್ ಕೊಡ್ತಿದ್ದಾರೆ. ಏನಂತ, ಮಕ್ಳ ನಿಮ್ಮ ಸುತ್ತ ನಾನು ಮರ ಗಿಡಗಳನ್ನ ಹಾಕಿದ್ದೀನಲ್ವಾ, ಅದರ ತಂಟೆಗೆ ನೀವು ಹೋಗ್ಬಾರ್ದು. ಯಾಕೆ ಹೋಗ್ಬಾರ್ದು? ಅದರ ಹಣ್ಣುಗಳನ್ನ ನೀವು ತಿನ್ಬಹುದು, ಅದು ಕೊಡುವಂತಹ ತರಕಾರಿಗಳನ್ನ ನೀವು ತಿನ್ಬಹುದು. ಆದ್ರೆ ಒಂದು ಮಾತ್ರ ಮಾಡೋ ಹಂಗಿಲ್ಲ, ಏನು, ಅದರ ಬುಡಕ್ಕೆ ಕೊಡಲಿ ಹಾಕುವಂತ ಕೆಲಸವನ್ನ ಮಾಡಬಾರ್ದು. ಯಾಕೆ ನಿಮಗ್ ಶುದ್ಧವಾಗಿರುವಂತ ಗಾಳಿ ಬರ್ತಿದ್ಯಲ್ವಾ, ಪ್ರತಿದಿನನೂ ಸಹ, ಪ್ರತಿನಿತ್ಯವೂ ಸಹ ಗಾಳಿ ಬರ್ತಿದ್ಯಲ್ವಾ ಶುದ್ಧವಾಗಿರುವಂತಹದ್ದು, ಅದು ಬರ್ತಿರುವಂತಹದ್ದು ಅಲ್ಲಿಂದಲೇ. ಅದಕ್ಕೋಸ್ಕರ ಅದಕ್ಕೆ ನೀವು ಕೊಡಲಿಯನ್ನ ಹಾಕಬಾರದು. ಹೌದಾ? ಇವಾಗ ತುಂಬಾ ಜನಕ್ಕೆ ನೋಡಿ ಪ್ರಿಯರೇ, ಸಾಕಷ್ಟು ಪ್ರಾಬ್ಲಮ್ಗಳಿರುತ್ತೆ. ಏನ್ ಪ್ರಾಬ್ಲಮ್ಗಳು ಅಂದ್ರೆ, ಒಬ್ಬರಿಗೆ ಬ್ರಾಂಕಿಟಿಸ್, ಹೌದಾ, ಇನ್ನೊಬ್ಬರಿಗೆ ಅಸ್ತಮ, ಇನ್ನೊಬ್ಬರಿಗೆ ಇನ್ನೊಂದು ಸಮಸ್ಯೆ, ಉಸಿರಾಟದ ಸಮಸ್ಯೆ. ಏನಕ್ಕೋಸ್ಕರ, ಎಲ್ಲಿಂದ ಬಂತು ನಿಮಗೆ ಈ ಸಮಸ್ಯೆಗಳೆಲ್ಲ? ಡಾಕ್ಟರ್ನ ಕೇಳಿದ್ರೆ, ನೀವು ಗಾಳಿ ಶುದ್ಧವಾಗಿಲ್ಲ ರೀ, ನೀವು ಮಾಸ್ಕ್ ಯೂಸ್ ಮಾಡಿ ಅಂತಾರೆ. ಹೌದಾ? ಗಾಳಿ ಶುದ್ಧವಾಗಿಲ್ವಾ? ಮಾಸ್ಕ್ ಹಾಕೋಬೇಕಾ ನಾವು? ಹೊರಗಡೆ ಹೋದಾಗ ಗಾಳಿ ಅನ್ನುವಂತಹ ಶುದ್ಧವಾಗಿಲ್ವಾ? ಇಲ್ಲ. ಯಾಕೆ ಶುದ್ಧವಾಗಿಲ್ಲ? ದೇವ್ರು ಇಟ್ಟಿರುವಂತಹ ಈ ಪ್ಯೂರಿಫೈಯರ್ ಗಳನ್ನ ನಾವು ತೆಗೆದ್ಬಿಟ್ಟಿದೀವಲ್ವಾ. ಯಾರು ಪ್ಯೂರಿಫೈಯರ್ಗಳು? ಯಾರು? ಮರಗಿಡಗಳೇ ಅಂತ ಮಾತಾಡ್ಕೊಂಡಿದೀವಲ್ವಾ ಇವಾಗ ತಾನೆ. ಆ ಮರಗಿಡಗಳ ಕುರಿತಂತೆ ದೇವ್ರು ಏನ್ ಹೇಳಿದ್ರು ಈ ಮುಂಚೆ? ಇನ್ನೊಂದ್ಸರಿ ಓದೋಣ ಅದೇ ಮಾತನ್ನ. ನೀವು ಒಂದು ಪಟ್ಟಣವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕಾಗಿ ಅದಕ್ಕೆ ಬಹುದಿವಸ ಮುತ್ತಿಗೆ ಹಾಕಿರುವಾಗ ಅದಕ್ಕೆ ಸೇರಿರುವ ಮರಗಳನ್ನು ಹಾಳು ಮಾಡಬಾರದು. ಅವುಗಳಿಗೆ ಕೊಡಲಿಯನ್ನು ಹಾಕಲೇಬಾರದು. ಅವುಗಳ ಹಣ್ಣನ್ನು ತಿನ್ನಬಹುದೇ ಹೊರತು ಮರಗಳನ್ನು ಕಡಿಯಬಾರದು. ಅಡವಿಯ ಮರಗಳು ಶತ್ರುಗಳೇನು? ಅವುಗಳೊಡನೆ ಯುದ್ಧ ಮಾಡಬಹುದೇ? ತಿನ್ನತಕ್ಕ ಹಣ್ಣು ಕೊಡುವುದಿಲ್ಲವೆಂದು ನೀವು ತಿಳಿದ ಮರಗಳನ್ನು ಮಾತ್ರ ನೀವು ಕೆಡಿಸಬಹುದು, ಕಡಿಯಬಹುದು. ಅವುಗಳಿಂದ ಯುದ್ಧ ಯಂತ್ರಗಳನ್ನು ಮಾಡಿಕೊಂಡು ನಿಮಗೆ ವಿರೋಧ. ಓಕೆ, ಇದನ್ನು ಬಿಡಿ. ಏನ್ ಅರ್ಥ ಆಯ್ತು ನಮ್ಗೆ ಈ ವಚನದಲ್ಲಿ? ದೇವ್ರು ಸ್ಟ್ರಿಕ್ಟ್ ಆಗಿ ಒಂದು ಆಜ್ಞೆಯನ್ನ ಕೊಟ್ರು. ಏನು? ಮರಗಳ ತಂಟೆಗೆ ಹೋಗ್ಬೇಡಿ, ಅದನ್ನ ಕೆಡಿಸ್ಬೇಡಿ ದಯವಿಟ್ಟು. ಅದು ಯಾವ ಕೆಲಸಕ್ಕೂ ಬರೋದಿಲ್ಲ ಅಂತ ಅನ್ಕೊಳ್ಳಿ, ಮರ ಹಣ್ಣನ್ನೇ ಕೊಡೋದಿಲ್ಲ ಅಂತ ಅನ್ಕೊಳ್ಳಿ, ಯಾವಾಗ ಬೇಕಾದ್ರೆ ಹಾಳು ಮಾಡ್ಬೋದು. ಆದ್ರೆ ನಿಮಗ್ ತಿನ್ಲಿಕ್ಕೆ ಬೇಕಾಗಿರುವಂತ ಹಣ್ಣನ್ನೆಲ್ಲ ಕೊಡುತ್ತಲ್ವಾ, ಅದು ಏನಕ್ಕೋಸ್ಕರ ಮರದ ತಂಟೆಗೆ ಹೋಗ್ತೀರಾ? ಹೌದಾ? ಅದನ್ನ ದಯವಿಟ್ಟು ಕಡಿಬೇಡಿ ಅಂತ ಸತ್ಯವೇದ ಹೇಳ್ತು. ನೀವು ಗೋಡೆಗಳ ಮೇಲೆ ಬರೆದಿರುವಂತಹ ಸ್ಲೋಗನ್ಗಳನ್ನ ಈ ಕಾಲದಲ್ಲಿ ನೋಡ್ತಿರ್ತೀರಾ. ಹೌದಾ? ಆ ಕಡೆ ಈ ಕಡೆ ಹೋಗ್ಬೇಕಾದ್ರೆ ಬೆಂಗಳೂರಲ್ಲಿ ಏನ್ ಕಾಣಿಸುತ್ತೆ ನಿಮಗೆ? ಕಾಡು ಬೆಳೆಸಿ ನಾಡು ಉಳಿಸಿ, ಕಾಡು ಬೆಳೆಸಿ ನಾಡು ಉಳಿಸಿ. ಯಾವಾಗಿಂದ ಕಾಣಿಸ್ತಿದೆ ಇದು? ಸುಮಾರು ಒಂದು 50-60 ವರ್ಷದಿಂದ ಮನುಷ್ಯರಿಗೆ ಗೊತ್ತಾಗಿದೆ. ಓಕೆ, ನಾವ್ ಚೆನ್ನಾಗಿರ್ಬೇಕಾದ್ರೆ ಕಾಡು ಇಂಪಾರ್ಟೆಂಟ್, ನಾವ್ ಚೆನ್ನಾಗಿರ್ಬೇಕಾದ್ರೆ ಮರಗಳು ಗಿಡಗಳು ಇಂಪಾರ್ಟೆಂಟ್ ಅಂತ ಒಂದು 50 ವರ್ಷದಿಂದ ಗೊತ್ತಾಗಿದೆ ಮನುಷ್ಯರಿಗೆ. ದೇವ್ರು ಯಾವಾಗ ಹೇಳಿದ್ರು ಅದನ್ನ? ಧರ್ಮೋಪದೇಶ ಕಾಂಡದಲ್ಲಿ, ಸುಮಾರು 3000 ವರ್ಷಗಳ ಹಿಂದೆ. ಹೌದಾ? ಏನ್ ಅರ್ಥ ಆಗ್ತಿದೆ ನಮ್ಗೆ ಇದರಿಂದ? ಮನುಷ್ಯರಿಗೆ ಈಗ ಗೊತ್ತಾಗ್ತಿರುವಂತಹದ್ದೆಲ್ಲ ದೇವ್ರು 3000-4000 ವರ್ಷಗಳ ಹಿಂದೆ ಬರ್ಸಿಟ್ಟಿದ್ದಾರೆ ಸತ್ಯವೇದದಲ್ಲಿ. ಯಾಕೆ? ಮಾಡಿದ್ದವರೇ ಅಲ್ವಾ ಪ್ರಿಯರೇ? ಮಾಡಿರುವಂತಹದ್ದವರೇ ಅಲ್ವಾ ಸಮಸ್ತವನ್ನು ಸಹ. ಗಾಳಿಯನ್ನು ಮಾಡಿಟ್ರು ನಾವು ಕೇಳದೆ ಇದ್ರು, ಪ್ಯೂರಿಫೈಯರ್ ಅನ್ನ ಮಾಡಿಟ್ರು ನಾವು ಕೇಳದೆ ಹೋದ್ರು, ಶುದ್ಧವಾಗಿರುವಂತಹ ಗಾಳಿಯನ್ನ ಒದಗಿಸುವಂತಹ ವ್ಯವಸ್ಥೆಯನ್ನ ಮಾಡಿಟ್ರು ನಾವು ಕೇಳದೆ ಹೋದ್ರು. ಅದ್ಭುತ ಅಲ್ವಾ? ನೆಕ್ಸ್ಟ್ ಇನ್ನೊಂದು ವಚನವನ್ನ ನೋಡೋಣ. ಯೋನನ ಗ್ರಂಥ 1ನೇ ಅಧ್ಯಾಯ 4ನೇ ವಚನ, 1:4. ಒಬ್ಬತ್ತಿನ ಗ್ರಂಥ ಆದ ನಂತರ ಇರುತ್ತೆ. ಬಳಿಕ ಯೆಹೋವನು ಬಿರುಗಾಳಿಯನ್ನು ಸಮುದ್ರದ ಮೇಲೆ ಬಲವಾಗಿ ಬೀಸಲು ಸಮುದ್ರದಲ್ಲಿ ದೊಡ್ಡ ತುಫಾನು ಎದ್ದು ಹಡಗು ಒಡೆದು ಹೋಗುವ ಹಾಗಾಯಿತು. ಸಾಕು. ಇಲ್ಲಿಂದ ಒಂದ್ ಸತ್ಯ, ಈ ಸಂದರ್ಭ ಬೇರೆ, ಆದ್ರೆ ಒಂದ್ ಸತ್ಯ ಮಾತ್ರ ಹೊರಗಡೆ ಬರ್ತದೆ. ಏನದು? ತರುವಾಯ ದೇವರು ಸಮುದ್ರದ ಮೇಲೆ ಬಿರುಗಾಳಿಯನ್ನ ಉಂಟು ಮಾಡಿದ್ರಂತೆ. ಏನ್ ಅರ್ಥ ಆಯ್ತು ನಮ್ಗೆ ಇದರಿಂದ? ಸಮುದ್ರದ ಮೇಲೆ ಗಾಳಿ ಬೀಸೋಂಗ್ ಮಾಡ್ತಾರ ದೇವ್ರು? ಹೌದು. ಇಷ್ಟಕ್ಕೂ ನಾವು ಮಳೆ ಆಗ್ತಿರುವಂತಹದ್ದೇ ಸಮುದ್ರದ ಮೇಲೆ ಬೀಸುವಂತಹ ಗಾಳಿಯಿಂದ ಮಾನ್ಸೂನ್ ಅಂತ ಹೇಳಿ ಕರಿತೀವಿ. ಮಾನ್ಸೂನ್ ಅಂದ್ರೆ ಮಳೆಗಾಲದಲ್ಲಿ ಮಳೆ ಬರುತ್ತಲ್ವಾ, ಆ ಮಳೆಯನ್ನ ಮಾನ್ಸೂನ್ ಅಂತ ಹೇಳಿ ಕರಿತೀವಿ. ಮಾನ್ಸೂನಲ್ ಶವರ್ಸ್ ಅಂತಾನು ಕರಿತೀವಿ. ಇಷ್ಟಕ್ಕೂ ಆ ಮಳೆಗಾಲದಲ್ಲಿ ಬರುವಂತಹ ಮಳೆ, ಇದೇ ಕಾಲಕ್ಕೆ ಮಳೆ ಬರ್ಬೇಕು ಅಂತ ನಾವ್ ಅನ್ಕೊಂಡಿರ್ತೀವಲ್ವಾ. ಎಲ್ಲರೂ ಸಹ ಕಾಯ್ತಿರ್ತಾರಲ್ವಾ, ಮಳೆಗಾಲ ಇದೆ ಬ್ರದರ್, ಇನ್ 15 days ಅಲ್ಲಿ ಮಳೆ ಬರುತ್ತೆ ಅಂತ ಹೇಳಿ ಕಾಯ್ತಿರ್ತಾರಲ್ವಾ. ಆ ಮಳೆಗಾಲದಲ್ಲಿ ಹೇಗ್ ನಿಮಗ್ ಮಳೆ ತಗೊಂಡ್ ಬರ್ತಿರುವಂತಹ ದೇವ್ರು? ಹೀಗೆ ಸಮುದ್ರದ ವಿಜ್ಞಾನಿಗಳನ್ನ ಕೇಳಿದ್ರೆ, ಜಿಯೋಗ್ರಫರ್ಸ್ ಅನ್ನ ಕೇಳಿದ್ರೆ ಏನ್ ಹೇಳ್ತಾರೆ ಗೊತ್ತಾ? ಇದನ್ನೇ, ಏನು? ಜೆಟ್ ಸ್ಟ್ರೀಮ್ಸ್ ಬ್ರದರ್,
ಸಮುದ್ರದ ಮೇಲೆ, ಸಮುದ್ರದಿಂದ ನೆಲಕ್ಕೆ ಗಾಳಿ ಬೀಸುತ್ತೆ, ನೆಲದಿಂದ ಸಮುದ್ರಕ್ಕೆ ಗಾಳಿ ಬೀಸುತ್ತೆ. ಈ ಸೈಕಲ್ ಏನಿದೆ ಇದು ಮತ್ತೆ ಮತ್ತೆ ಆಪರೇಟ್ ಆಗಿ ಅದರಿಂದಲೇ ನಮಗ್ ಮಳೆಗಾಲದಿಂದ ಮಳೆ ಬರುತ್ತೆ ಅಂತ ಹೇಳ್ತಾರೆ. ಹೇಗಂತೆ, ಸಮುದ್ರದ ಮೇಲಿಂದ ನೆಲಕ್ಕೆ ಗಾಳಿ ಬೀಸುತ್ತೆ, ಒಣ ನೆಲಕ್ಕೆ, ಒಣ ನೆಲದಿಂದ ಸಮುದ್ರಕ್ಕೆ ಗಾಳಿ ಬೀಸುತ್ತೆ, ಅದರಿಂದ ನಮಗ್ ಮಳೆ ಬರುತ್ತಾ? ಹೌದು. ಇಷ್ಟಕ್ಕೂ ನಮಗ್ ಗೊತ್ತು ಪ್ರಿಯರೇ, ಒಂದು ಸೈನ್ಸ್ ಗೊತ್ತು ನಮಗೆ. ಏನದು? ನೀರು, ಸೂರ್ಯನ ಕಾಂತಿ ಸಮುದ್ರದ ಮೇಲೆ ಬಿದ್ದಾಗ ಅದರಲ್ಲಿರುವಂತಹ ನೀರೆಲ್ಲ ಏನಾಗತ್ತೆ? ಅದರಲ್ಲಿರುವಂತಹ ನೀರು ಏನಾಗತ್ತೆ? ಆವಿ ಆಗುತ್ತೆ. ಆವಿ ಆಗತ್ತಲ್ವಾ? ಆವಿಯಾಗಿ ಮೇಲೋಗಿ ಏನಾಗತ್ತೆ? ಮೋಡ ಮಳೆ ಆಗುತ್ತೆ. ಮಂಜುಗಡ್ಡೆ. ಹೌದಲ್ವಾ? ಮೋಡ ಆಗತ್ತೆ. ಅದೇ ಮೋಡದಿಂದ ಅಲ್ವಾ ನಮಗ್ ಮಳೆ ಬರುವಂತಹದ್ದು. ಹೌದು. ಹೌದು. ಇಷ್ಟಕ್ಕೂ ಒಣ ನೆಲದ ಮೇಲೆ ಸೂರ್ಯನ ಕಿರಣಗಳು ಬಿತ್ತು ಅಂತ ಅನ್ಕೊಳ್ಳಿ. ಆವಿಯಾಗಿ ಮೇಲೆ ಹೋಗುತ್ತಾ ಒಣ ನೆಲ? ನಾವಿರುವಂತಹದ್ದು ಒಣ ನೆಲದ ಮೇಲೆ ಅಲ್ವಾ? ನಾವಿರುವಂತಹದ್ದು ಒಣ ನೆಲದ ಮೇಲೆ ಅಲ್ವಾ? ಒಣ ನೆಲದ ಮೇಲೆ ಸೂರ್ಯನ ಕಾಂತಿ ಬಿತ್ತು ಅಂತ ಅನ್ಕೊಳ್ಳಿ, ಅದು ಆವಿಯಾಗಿ ಮೇಲೆ ಹೋಗುತ್ತಾ? ಇಲ್ಲ. ಹೋಗೋದಿಲ್ಲ. ಹಾಗಾದ್ರೆ ಎಲ್ಲಿ ಸೂರ್ಯನ ಕಾಂತಿ ಬಿದ್ರೆ ಅದು ಆವಿಯಾಗಿ ಮೇಲೆ ಹೋಗುತ್ತೆ? ನೀರಿನ ಮೇಲೆ. ನೀರಿನ ಮೇಲೆ. ಹಾಗಿದ್ರೆ ನಿಜವಾಗ್ಲೂ ಸೂರ್ಯನ ಕಾಂತಿ ಎಲ್ಲಿ ಬೀಳ್ಬೇಕು? ಸಮುದ್ರದ ಮೇಲೆ ಬಿದ್ದಾಗ ದೊಡ್ಡ ದೊಡ್ಡ ಮೋಡಗಳು ಫಾರ್ಮ್ ಆಗುವಂತಹದ್ದು ಸಮುದ್ರದ ಮೇಲೆ, ಒಣ ನೆಲದ ಮೇಲೆ ಅಲ್ಲ. ನಾವಿರುವಂತಹ ನೆಲದ ಮೇಲೆ ಸೂರ್ಯನ ಕಾಂತಿ ಬಿದ್ರೆ ಅಷ್ಟಾಗಿ ಮೋಡಗಳು ಮೇಲ್ ಹೋಗೋದಿಲ್ಲ. ಎಲ್ಲಿ ಸೂರ್ಯನ ಕಾಂತಿ ಬೀಳ್ಬೇಕು? ಸಮುದ್ರದಲ್ಲಿ. ಸಮುದ್ರದ ಮೇಲೆ ಸೂರ್ಯನ ಕಾಂತಿ ಬಿದ್ದಾಗ ದೊಡ್ಡ ದೊಡ್ಡ ಮೋಡಗಳು ಫಾರ್ಮ್ ಆಗತ್ತಲ್ಲಿ ಸಮುದ್ರದ ಮೇಲೆ. ಈಗ ಸಮುದ್ರದ ಮೇಲೆ ಮೋಡ ಇದೆ, ಮತ್ತೆ ಮಳೆ ಬಂದ್ರೆ ಎಲ್ಲಿ ಬರುತ್ತೆ? ಅಲ್ಲೇ ಬರುತ್ತೆ. ಅಲ್ಲಿ ಬಂದ್ರೆ ಯಾರಿಗಾದ್ರೂ ಉಪಯೋಗ ಇದೆಯಾ? ಸಮುದ್ರದ ಮೇಲೆ ಮಳೆ ಬಂದ್ರೆ ಯಾರಿಗಾದ್ರೂ ಉಪಯೋಗ ಇದೆಯಾ? ಯಾರಿಗೂ ಇಲ್ಲ. ಯಾಕಂದ್ರೆ ಮನುಷ್ಯರು ಇರೋದಿಲ್ಲ ಅಲ್ವಾ ಅಲ್ಲಿ. ಹಾಗಿದ್ರೆ ಆ ಮೋಡವನ್ನು ಎಲ್ಲಿಗೆ ತಗೊಂಡ್ ಬರ್ಬೇಕು ಇವಾಗ ದೇವ್ರು? ನಾವಿರುವಂತಹ ಜಾಗ ಒಣನೆಲಕ್ಕೆ ತಗೊಂಡ್ ಬರ್ಬೇಕು. ಹೌದಾ? ಈ ಒಣನೆಲಕ್ಕೆ ಆ ಮೋಡವನ್ನ ದೇವ್ರು ತಗೊಂಡ್ ಬರ್ಬೇಕು ಅಂದ್ರೆ ಯಾವ್ದನ್ನ ಉಪಯೋಗ ಮಾಡ್ಕೊಂತಿದ್ದಾರೆ ಗೊತ್ತಾ ದೇವ್ರು? ಗಾಳಿಯನ್ನ ಉಪಯೋಗ ಮಾಡ್ಕೊಂತಿದ್ದಾರೆ. ಅದಕ್ಕೆ ನೀವು ಓದಂತಹ ವಚನ ಅದನ್ನೇ ಹೇಳ್ತಿದೆ. ಇನ್ನೊಂದ್ಸರಿ ಓದೋಣ ಅದೇ ಮಾತನ್ನ. ಬಳಿಕ ಯೆಹೋವನು ಬಿರುಗಾಳಿಯನ್ನು ಸಮುದ್ರದ ಮೇಲೆ ಬಲವಾಗಿ ಬೀಸಲು ಸಾಕು. ಬಳಿಕ ಯೆಹೋವನು ಬಿರುಗಾಳಿಯನ್ನು ಸಮುದ್ರದ ಮೇಲೆ ಬಲವಾಗಿ ಬೀಸಲು ಸಮುದ್ರದ ಮೇಲೆ ಏನಕ್ಕೋಸ್ಕರ ಗಾಳಿ ಬೀಸ್ಬೇಕು? ಈ ಕಾರಣದಿಂದ. ಅಲ್ಲಿ ಮನುಷ್ಯರಿಲ್ಲ, ಆದ್ರೂ ಗಾಳಿ ಬೀಸಿಸ್ತಿದ್ದಾರೆ ದೇವ್ರು. ಏನಕ್ಕೋಸ್ಕರ? ಅಲ್ಲಿ ಫಾರ್ಮ್ ಆಗಿರುವಂತಹ ಮೋಡಗಳು ಇಲ್ಲಿಗೆ ಬರ್ಬೇಕು ಅಂದ್ರೆ ಯಾವ್ದರಿಂದ ಬರುತ್ತೆ ಹೇಳಿ? ಆ ಮೋಡವನ್ನ ತಗೊಂಡ್ ಬರುವಂತಹದ್ದು ಯಾರು? ಗಾಳಿ. ದೇವರು ಬೀಸೋ ಹಂಗೆ ಮಾಡ್ತಿರುವಂತಹ ಗಾಳಿ. ಅಲ್ಲಿಂದ ಗಾಳಿಗಳು ಮೇಲೆ ಅದರ ಮೇಲಿರುವಂತಹ ಪ್ರದೇಶದಲ್ಲಿ ಗಾಳಿ ಬೀಸುತ್ತೆ. ನಾವಿರುವಂತಹ ಪ್ರದೇಶದಲ್ಲಿ ಗಾಳಿ ಬೀಸುವಂತಹದ್ದು ಬೇರೆ. ಆದ್ರೆ ಈ ಮೋಡಗಳನ್ನೆಲ್ಲ ತಗೊಂಡ್ ಬರ್ಬೇಕು ಅಂದ್ರೆ ಒಂದು ಹೈಟ್ ಅಲ್ಲಿ ಗಾಳಿ ಬೀಸ್ಬೇಕು. ಹೌದಾ? ಅಂದ್ರೆ ಕೆಳಗಡೆ ಬೀಸುವಂತಹ ಗಾಳಿ ಬೇರೆ, ಮೇಲ್ಗಡೆ ಬೀಸುವಂತಹ ಗಾಳಿ ಬೇರೆ. ಇಷ್ಟು ಗಾಳಿ ಬೀಸ್ಬೇಕಾ ನಾವು ಬದುಕ್ಬೇಕಂದ್ರೆ? ಹೌದು. ನಾವು ಉಸಿರಾಡ್ಲಿಕ್ಕೆ ಗಾಳಿ ಬೇಕಾ? ಬೇಕು. ಮಳೆ ಬರ್ಲಿಕ್ಕೆ ಗಾಳಿ ಬೇಕಾ? ಬೇಕು. ಎಷ್ಟು ಅದ್ಭುತವಾಗಿರುವಂತಹ ಮೆಕ್ಯಾನಿಸಮ್ ಅನ್ನ ಇಟ್ಟಿದ್ದಾರೆ ನೋಡಿ ಪ್ರಕೃತಿಯಲ್ಲಿ ದೇವ್ರು. ಕಾಲ ಕಾಲಕ್ಕೂ ತಕ್ಕ ಸಮಯಕ್ಕೂ ಮಳೆ ಎಲ್ಲ ಕರೆಕ್ಟಾಗಿ ಆಗ್ತದೆ ಅಂತ ಹೇಳಿದ್ರೆ ಅದು ಗಾಳಿಯಿಂದ ಅಂತೆ. ದೇವರು ಬೀಸು ಹಂಗೆ ಮಾಡ್ತಿರುವಂತಹ ಗಾಳಿಯಿಂದ ಅಂತ. ಯಾವತ್ತಾದ್ರೂ ನೆನೆಸ್ಕೊಂಡಿದೀವ? ಯಾವತ್ತಾದ್ರೂ ಇದನ್ನ ನೆನಪಿಸ್ಕೊಂಡು ದೇವರಿಗೆ ಕೃತಜ್ಞತೆ ಹೇಳಿದೀವ? ತಂದೆ ನಾವ್ ಗಾಳಿ ಬಗ್ಗೆ ಯೋಚನೆ ಮಾಡಿಲ್ವಲ್ಲ. ನಾವ್ ಗಾಳಿ ಬೇಕು ಅಂತ ಕೇಳ್ಕೊಂಡೇ ಇಲ್ವಲ್ಲ. ಆದ್ರೆ ನೀವ್ ನಮ್ ಬಗ್ಗೆ ಯೋಚನೆ ಮಾಡಿದ್ರ, ನಾವು ಹುಟ್ಟುವುದಕ್ಕಿಂತ ಮುಂಚೆನೆ ನಮ್ ಬಗ್ಗೆ ಯೋಚನೆ ಮಾಡಿದ್ರ, ನೀವು ಆದಾಮ್ ಅವರು ಕೇಳ್ಕೊಂಡಿಲ್ಲ ಅಲ್ವಾ ನಿಮ್ಮ ಹತ್ರ, ಆದ್ರೂ ಸಹ ಅವ್ರು ಹುಟ್ಟುವುದಕ್ಕಿಂತ ಮುಂಚೆ ಗಾಳಿ ಬಗ್ಗೆ ನೀವ್ ಯೋಚನೆ ಮಾಡಿದ್ರ ನಮ್ಗ್ ಗಾಳಿ ಬೇಕು ಅಂತ. ಅದ್ಭುತ ತಂದೆ. ಮಳೆ ಬರ್ಸ್ಬೇಕು ಅಂದ್ರೆ ಗಾಳಿ ಬೇಕು ಅಂತ ನೀವ್ ಯೋಚನೆ ಮಾಡಿದ್ರ ಅಂತ ಯಾವತ್ತಾದ್ರೂ ದೇವರಿಗೆ ಇದನ್ನೆಲ್ಲ ನೆನಪಿಸ್ಕೊಂಡು ಥ್ಯಾಂಕ್ಸ್ ಅನ್ನುವಂತಹದನ್ನ ಹೇಳಿದೀವ ಪ್ರಿಯ? ಇಲ್ಲ ಅಲ್ವಾ? ಅದಕ್ಕೋಸ್ಕರನೇ ಈ ಸಂದೇಶವನ್ನ ಆಲೋಚನೆ ಮಾಡಿ ನೋಡ್ತಿದ್ದೀವಿ. ನಾವ್ ಯಾವತ್ತು ಗುರುತಿಸೇ ಇಲ್ಲ ಇಷ್ಟಕ್ಕೂ ಈ ಗಾಳಿ ಅನ್ನುವಂತಹ ದೇವರು ಸೃಷ್ಟಿ ಮಾಡಿದ್ರು. ಈ ಗಾಳಿಯಲ್ಲಿ ಇಷ್ಟೊಂದು ಬೇರೆ ಬೇರೆ ಪದಾರ್ಥವನ್ನ ಇಟ್ಟಿದ್ದಾರೆ. ಯಾವ್ದೋ ಒಂದು ಪದಾರ್ಥವನ್ನ ಬಿಟ್ಬಿಟ್ಟಿಲ್ಲ. ಅದ್ರಲ್ಲಿ ನೈಟ್ರೋಜನ್ ಇಟ್ಟಿದ್ದಾರೆ, ಆಕ್ಸಿಜನ್ ಇಟ್ಟಿದ್ದಾರೆ, ಕಾರ್ಬನ್ ಡೈಆಕ್ಸೈಡ್ ಇಟ್ಟಿದ್ದಾರೆ, ಆರ್ಗಾನ್ ಇಟ್ಟಿದ್ದಾರೆ, ನಿಯಾನ್ ಇಟ್ಟಿದ್ದಾರೆ. ಇಷ್ಟೊಂದು ರೀತಿಯಾಗಿರುವಂತಹ ಬೇರೆ ಬೇರೆ ಪದಾರ್ಥವನ್ನ ಇಟ್ಟಿದಾರಲ್ವಾ. ನಮಗೆ ಯಾವ ರೀತಿ ಈ ಮಿಕ್ಸ್ಚರ್ ಹೀಗೆ ಇರ್ಬೇಕಂತ ಹೋಗ್ಲಿ ನಾವು ಕೋರ್ಕೊಂಡ್ವಾ? ಇದ್ರಲ್ಲಿ 78% ನೈಟ್ರೋಜನ್ ಇರ್ಬೇಕು, 28% ಆಕ್ಸಿಜನ್ ಇರ್ಬೇಕು ಅಂತ ನಾವು ಕೋರ್ಕೊಂಡ್ವಾ? ಅದು ಕೋರ್ಕೊಂಡಿಲ್ಲ. ನಾವ್ ಯಾವ್ದನ್ನು ಕೋರ್ಕೊಂಡಿಲ್ಲ. ಆದ್ರೆ ದೇವರು ಮಾತ್ರ ತಕ್ಕ ಪ್ರಮಾಣದಲ್ಲಿ ಎಲ್ಲಾ ಪದಾರ್ಥಗಳನ್ನ ಗಾಳಿಯಲ್ಲಿಟ್ಟು, ಮತ್ತೆ ಆ ಗಾಳಿ ಗಲೀಜಾದ್ರೆ ಮತ್ತೆ ಶುದ್ಧೀಕರಿಸ್ಲಿಕ್ಕೋಸ್ಕರ ಪ್ಯೂರಿಫೈಯರ್ ಗಳನ್ನ ನಮ್ಮ ಸುತ್ತ ಇಟ್ಟು ಇಷ್ಟನ್ನ ಇಟ್ಟಿದಾರ? ನಾವ್ ಕೇಳದೆ ಹೋದ್ರು ಇಟ್ಟಿದ್ದಾರೆ. ಈ ಪ್ರಾಬ್ಲಮ್ ಏನಂದ್ರೆ ನಾವು ಅದ್ಯಾವತ್ತೂ ಸಹ ಇದ್ಯಾವುದನ್ನು ಗುರ್ತಿಸಿಲ್ಲ. ನಿಜನಾ?
ಇನ್ನು ಸ್ವಲ್ಪ ಮುಂದೆ ಹೋಗೋಣ ಇದೇ ಸಂದೇಶದಲ್ಲಿ. ಇನ್ನೂ ಏನೇನ್ ಹೇಳ್ಬೇಕಂತ ಅನ್ಕೊಂಡಿದ್ದಾರೆ ದೇವ್ರು. ಇಷ್ಟಕ್ಕೂ ಗಾಳಿ ಅನ್ನುವಂತಹದ್ದು ಎಷ್ಟು ತರದ ಗಾಳಿ ಸತ್ಯವೇದದಲ್ಲಿ ಬರ್ಸಿದ್ದಾರೆ ಅಂತ ಹೇಳಿದ್ರೆ, ವಿಜ್ಞಾನನು ಸಾಕಷ್ಟು ಹೇಳ್ತು. ಆ ಗಾಳಿ, ಈ ಗಾಳಿ, ವೆಸ್ಟ್ ಸ್ಟ್ರೀಮ್ಸ್, ವೆಸ್ಟರ್ಲೀಸ್, ಈಸ್ಟರ್ಲೀಸ್ ಅಂತ ಹೇಳಿ ಗಾಳಿ ಸಾಕಷ್ಟು ಹೆಸರು ಕೊಡ್ತು. ಸತ್ಯವೇದನು ಹೇಳ್ತದೆ ಗಾಳಿಯಲ್ಲಿ, ಇವಾಗ ಮೂಡಣ ಗಾಳಿ ಅಂತ ಹೇಳಿ ಓದ್ಕೊಂಡಿದ್ದೀವಲ್ವಾ, ಈಗಾಗ್ಲೇ ನಾವು ಮೂಡಣ ಗಾಳಿ ಅಂತ ಹೇಳಿ ಓದ್ಕೊಂಡಿದ್ದೀವಲ್ವಾ. ಕಾಡಿನಿಂದ ದೇವರು ಮೂಡಣ ಗಾಳಿಯನ್ನು ಬೀಸ ಮಾಡಿ ಮೂಡಣ ಗಾಳಿಯ ಬಗ್ಗೆ ನೋಡಿದ್ದೀವಿ. ಇನ್ನೂ ಸಹ ಯಾವ್ಯಾವ ತರದ ಗಾಳಿ ಇದೆಯಂತೆ. ಕೀರ್ತನೆಗಳು 78ನೇ ಅಧ್ಯಾಯ, ಕೀರ್ತನೆಗಳು 78ನೇ ಅಧ್ಯಾಯ 26ನೇ ವಚನ, 78-26. ಆತನು ಗಗನಮಂಡಲದಲ್ಲಿ ಮೂಡಣ ಗಾಳಿಯನ್ನುಂಟು ಮಾಡಿ ಪ್ರತಾಪದಿಂದ ತೆಂಕಣ ಗಾಳಿಯನ್ನು ಹೊಡೆದುಕೊಂಡು ಬಂದು ಧೂಳಿನಷ್ಟು ಮಾಂಸವೃಷ್ಟಿಯನ್ನು ಸುರಿಸಿದನು. ಏನ್ ಅರ್ಥ ಆಯ್ತು ನಮ್ಗೆ ಇದರಿಂದ? ಇನ್ನು ಯಾವ್ಯಾವ ತರ ಗಾಳಿ ಇದೆ, ಯಾವ್ಯಾವ ಕಡೆಯಿಂದ ಬರುವಂತಹ ಗಾಳಿ ಇದೆ? 4 ದಿಕ್ಕುಗಳಲ್ಲೂ ಗಾಳಿ ಇದೆ, ಬೇರೆ ಬೇರೆ ಗಾಳಿ ಇದೆ. 4 ದಿಕ್ಕುಗಳಿಂದ ಉತ್ಪತ್ತಿ ಅಂದ್ರೆ 4 ದಿಕ್ಕುಗಳಿಂದ ಹೊರಡುವಂತಹ ಗಾಳಿ ಬೇರೆ ಬೇರೆ, ಇದರ ಕೆಲಸ ಬೇರೆ ಬೇರೆ. ಹೌದಾ? 4 ಮೂಡಣ, ತೆಂಗಣ, ಪಡುವಣ ಅಂತ ಹೇಳಿ ನಾವು ದಿಕ್ಕುಗಳನ್ನು ನೋಡ್ಕೊಳ್ತೀವಲ್ವಾ. ಈ 4 ದಿಕ್ಕುಗಳಿಂದ ಹೊರಡುವಂತಹ ಗಾಳಿಗಳು ಬೇರೆ ಬೇರೆ ಇದೆ. ಆ ದಿಕ್ಕುಗಳಿಂದ ದೇವರು ಹೊರಡಿಸ್ಬೇಕಾದ್ರೆ ಆ ಗಾಳಿಗಳ ಕೆಲಸ ಬೇರೆ ಬೇರೆ. ಒಂದೇ ದಿಕ್ಕಿನಿಂದ ಒಂದು ದಿಕ್ಕಿನಿಂದ ಗಾಳಿಯನ್ನು ಹೊರಡಿಸ್ತಿದ್ದಾರೆ ಅಂತ ಹೇಳಿದ್ರೆ ಈ ಗಾಳಿಯ ಕೆಲಸ ಬೇರೆ. ಇನ್ನೊಂದು ದಿಕ್ಕಿನಿಂದ ಗಾಳಿಯನ್ನು ಹೊರಡಿಸ್ತಿದ್ದಾರೆ ಅಂದ್ರೆ ಆ ಗಾಳಿಯ ಕೆಲಸ ಬೇರೆ. ಸ್ಪೆಷಲ್ ಆಗಿ ಮೂಡಣ ಗಾಳಿ ಅಂತ ನಮ್ಗೆ ಎಲ್ಲೆಲ್ಲಿ ಕಾಣಿಸುತ್ತೋ, ಇದು ದೇವ್ರು ಬಲವಾಗಿ ಏನನ್ನಾದ್ರೂ ತಗೊಂಡ್ ಬರ್ಬೇಕು ಅಂದ್ರೆ ಈ ಗಾಳಿಯನ್ನು ಉಪಯೋಗ ಮಾಡ್ಕೊಳ್ತಿದ್ದಾರೆ. ಇನ್ನೊಂದ್ಸರಿ ಓದೋಣ ಇದೇ ಮಾತನ್ನ. ಆತನು ಗಗನ ಮಂಡಲದಲ್ಲಿ ಮೂಡಣ ಗಾಳಿಯನ್ನುಂಟು ಮಾಡಿ ಪ್ರತಾಪದಿಂದ ತೆಂಗಣ ಗಾಳಿಯನ್ನು ಹೊಡೆದುಕೊಂಡು ಬಂದು ಧೂಳಿನಷ್ಟು ಮಾಂಸ ವೃಷ್ಟಿಯನ್ನು ಸುರಿಸಿದನು. ಯಾರಿಗೆ ಇದೆ? ಪಾಪಿಗಳಿಗೆ, ಇಸ್ರಾಯೇಲಿಯರಿಗೆ. ಹೌದಾ? ಅವರನ್ನ ಬೈಯುವಂತಹದ್ದು ಬೇಡ, ಯಾಕೆಂದ್ರೆ ನಾವು ಅದೇ ಗುಣಲಕ್ಷಣಗಳನ್ನು ಸ್ವಲ್ಪ ಇಟ್ಕೊಂಡಿದೀವಲ್ವಾ. ಓಕೆ, ಹಾಗಿದ್ರೆ ಈ ಗಾಳಿ ಅವ್ರಿಗೆ ಅಷ್ಟೊಂದು ಮಾಂಸವನ್ನ ತಂದಲ್ಲಿ ಹಾಕ್ಬೇಕು ಅಂತ ಹೇಳಿದ್ರೆ ಆ ಗಾಳಿ ಉಪಯೋಗ ಆಯ್ತಂತೆ. ಯಾವ ಗಾಳಿ? ಮೂಡಣ ಗಾಳಿ. ಅದಕ್ಕೆ ಆಡ್ ಮಾಡ್ಲಿಕ್ಕೆ ಹೋಗಲ್ಲ, ಅದಕ್ಕೆ ಆಡ್ ಮಾಡ್ಲಿಕ್ಕೋಸ್ಕರ ಇನ್ನು ಯಾವ ಗಾಳಿಯನ್ನು ಉಪಯೋಗ ಮಾಡ್ಕೊಂಡ್ರಂತೆ? ತೆಂಕಣ ಗಾಳಿ. ಕೀರ್ತನೆಗಳು 25ನೇ ಅಧ್ಯಾಯ 23ನೇ ವಚನ, 25-23. ಕೀರ್ತನೆಗಳು 25ನೇ ಅಧ್ಯಾಯ 23ನೇ ವಚನ. 23 ಇಲ್ಲ. ವಿಮೋಚನ ಕಾಂಡ ಓದೋಣ ಪ್ರಿಯರೇ. ವಿಮೋಚನ ಕಾಂಡ 10-19. ಯೆಹೋವನು ಪಶ್ಚಿಮದಿಂದ ಬಿರುಗಾಳಿಯನ್ನು ಬೀಸುವಂತೆ ಮಾಡಿದನು. ಅದು ಇಲ್ಲೇನಾಯ್ತಂತೆ? ಯೆಹೋವನು ಪಶ್ಚಿಮದಿಂದ ಬಿರುಗಾಳಿ ಬೀಸುವಂತೆ ಮಾಡಿದನು. ಪಶ್ಚಿಮದಿಂದ. ಇವಾಗ ಯಾವ್ದು ಪಶ್ಚಿಮ ಉಪಯೋಗ ಮಾಡ್ಕೊಳ್ತಿದ್ದಾರೆ? ಹಿಂದೆ 2 ಯಾವ್ದು ಉಪಯೋಗ ಮಾಡ್ಕೊಂಡ್ರು? ಮೂಡಣ, ತೆಂಕಣ. ಇಲ್ಲಿ ಪಶ್ಚಿಮ ಗಾಳಿಯನ್ನ ಬೀಸ ಮಾಡಲು ಮಿಡತೆಗಳನ್ನ ತಗೊಂಡ್ ಬಂದ್ರಲ್ವಾ, ಆ ಮಿಡತೆಗಳು ಬಂದಿದ್ ಈ ಗಾಳಿಯಿಂದಲೇ. ಇನ್ನೊಂದ್ಸಾರಿ ಹೋದನ ಅದೇ ಮಾತನ್ನ. ಯೆಹೋವನು ಪಶ್ಚಿಮದಿಂದ ಬಿರುಗಾಳಿ ಬೀಸುವಂತೆ ಮಾಡಿದನು, ಅದು ಆ ಮಿಡತೆಗಳನ್ನು ಎತ್ತುಕೊಂಡು ಹೋಗಿ ಕೆಂಪು ಸಮುದ್ರದೊಳಗೆ ಹಾಕಿ ಬಿಟ್ಟಿತು. ಇರುವಂತಹ ಮಿಡತೆಗಳೆಲ್ಲ ಹೋಗಿ ಸಮುದ್ರದಲ್ಲಿ ಬೀಳ್ಬೇಕಂದ್ರೆ ಈ ಗಾಳಿಯನ್ನು ಉಪಯೋಗ ಮಾಡ್ಕೊಡ್ರಂತೆ ದೇವ್ರು. ಅಂದ್ರೆ ಒಂದೊಂದು ಕೆಲಸಕ್ಕೆ ಒಂದೊಂದು ಗಾಳಿಯನ್ನು ಉಪಯೋಗ ಮಾಡ್ಕೊಳ್ತಿದಾರ. ಹೌದು, ಗಾಳಿಯಲ್ಲಿ ನಮಗ್ ಗೊತ್ತಿರುವಂತಹದ್ದು ಒಂದೇ, ಏನಿಲ್ಲ ಬ್ರದರ್, ನಾವು ಒಳಗಡೆ ತಗೊಂಡು ಹೊರಗಡೆ ಬಿಡ್ಲಿ, ಗಾಳಿ ಬೇಕು ಅಂತ ಅಷ್ಟೇ ಅಲ್ಲ. ಗಾಳಿ ಅಂದ್ರೆ ಗಾಳಿ ಸಾಕಷ್ಟು ಕೆಲಸಕ್ಕೆ ಬರುತ್ತೆ. ಗಾಳಿ ಸಾಕಷ್ಟು ಗಾಳಿಯಿಂದ ಸಾಕಷ್ಟು ಉಪಯುಕ್ತಗಳಿರುತ್ತೆ. ಆ ಉಪಯುಕ್ತಗಳಲ್ಲಿ ಏನೇನು ಅಂತ ಹೇಳಿದ್ರೆ ಇದೆಲ್ಲ. ಮಳೆ ಬರ್ಲಿ ಗಾಳಿ ಬೇಕು, ಉಸಿರಾಡ್ಲಿಕ್ಕೆ ಗಾಳಿ ಬೇಕು. ಹೌದಾ? ಒಂದು ಗಿಡಗಳು ಬೆಳಿಬೇಕು ಅಂತ ಹೇಳಿದ್ರೆ, ಗಿಡಗಳ ಸಂತಾನ ವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ, ಅದೇನ್ ಬ್ರದರ್ ಗಿಡಗಳ ಸಂತಾನ ವೃದ್ಧಿ ಅಂತ ಅನ್ಬೇಡಿ. ಇಷ್ಟಕ್ಕೂ ಒಂದು ಗಿಡ ಇಲ್ಲಿದೆ ಅಂತ ಹೇಳಿದ್ರೆ ಅದ್ರ ಮೇಲೆ ಇರುವಂತಹ ಸೀಡ್ಸ್, ಅದ್ರ ಹೂವು ಬಂದಿದೆ ಅಂತ ಅನ್ಕೊಳ್ಳಿ, ಅದ್ರಲ್ಲಿ ಚಿಕ್ಕ ಚಿಕ್ಕದಾಗಿರುವಂತಹ ಸೀಡ್ಸ್ ಇದೆ ಅಂತ ಅನ್ಕೊಳ್ಳಿ. ಆ ಹೂವದಲ್ಲಿ ಆ ಹೂವದಲ್ಲಿರುವಂತಹ ಸೀಡ್ಸ್ ಇನ್ನೊಂದು ಕಡೆ ಹೋಗಿ ಡಿಸ್ಪರ್ಸ್ ಆಗ್ಬೇಕು ಅಂತ ಹೇಳಿದ್ರೆ ಗಾಳಿ ಬೇಕು, ಗೊತ್ತಾ? ಗಾಳಿ ಯಾವಾಗ ಬೇಸುತ್ತೋ ಅವಾಗ ದೂರ ದೂರ ಹೋಗಿ ಚೆಲ್ಲಲ್ಪಡುತ್ತೆ. ಏನು? ಅದರಲ್ಲಿರುವಂತಹ ಚಿಕ್ಕ ಚಿಕ್ಕ ಬೀಜಗಳು ದೂರ ದೂರ ಹೋಗಿ ಬಿತ್ತಲ್ಪಡುತ್ತೆ ಗಾಳಿಯ ಸಹಾಯದಿಂದ. ಅದಕ್ಕೋಸ್ಕರನೇ ಗೊತ್ತಾ ಭೂಮಿ ನಡೀತಿರುವಂತಹದ್ದು ಗಾಳಿಯಿಂದಲೇ ಅಲ್ವಾ? ಪ್ರತಿ ಜೀವಿಗೂ ಗಾಳಿ ಬೇಕು. ಇಷ್ಟನ್ನ ಮಾಡಿದ್ರೆ ನಾವ್ ಯಾವತ್ ಗುರುತಿಸಿದ್ವಿ? ದೇವರು ಇಷ್ಟನ್ನ ಯೋಚನೆ ಮಾಡಿ ನಮಗೋಸ್ಕರ ಮುಂಚಿತವಾಗಿ ಎಲ್ಲವನ್ನ ಸೃಷ್ಟಿ ಮಾಡಿದ್ರೆ ನಾವು ಯಾವತ್ ಗುರುತಿಸಿದ್ವಿ? ಯಾವತ್ತಾದ್ರೂ ಗುರುತಿಸಿದ್ವಾ?
ಯಾವತ್ತೂ ಗುರುತಿಸಿಲ್ಲ. ಗಾಳಿ ದೇವ್ರು ಮಾಡಿದ್ದು ಅಂತ ನಮಗ್ ನೆನಪಿಗೆ ಯಾವತ್ತೂ ಬಂದಿಲ್ಲ. ಗಾಳಿ ನಮಗ್ ಅವಶ್ಯಕತೆ ಇದೆ, ದೇವ್ರು ನಮಗೋಸ್ಕರ ನೆನಪಿಸ್ಕೊಂಡ್ ಮಾಡಿದ್ರು ಅನ್ನುವುದರ ನೆನಪು ನಮ್ಗೆ ಯಾವತ್ತೂ ಬರ್ಲಿಲ್ಲ. ಏನಕ್ಕೋಸ್ಕರ ಮಾಡ್ಬೇಕಿತ್ತು ಪ್ರಿಯರೇ ದೇವ್ರು? ನಾವ್ ಯಾವತ್ತೂ ಸಹ ಇದನ್ನ ನೆನಪಿಸ್ಕೊಂಡು ದೇವರನ್ನ ಕೊಂಡಾಡಿಲ್ಲ ಅಂತ ಹೇಳಿದ್ರೆ, ನಾವ್ ಯಾವತ್ತೂ ಸಹ ಇದನ್ನ ನೆನಪಿಸ್ಕೊಂಡು ದೇವರಿಗೆ ಕೃತಜ್ಞತೆ ಹೇಳಿಲ್ಲ ಅಂತ ಹೇಳಿದ್ರೆ, ಏನಕ್ಕೋಸ್ಕರ ಮಾಡ್ಬೇಕಿತ್ತು ದೇವ್ರು ಇದನ್ನ ಹೇಳಿ? ಏನಕ್ಕೋಸ್ಕರ ಮಾಡ್ಬೇಕಿತ್ತು? ದೇವ್ರಿಗೆ ಗಾಳಿಯನ್ನ ಸೃಷ್ಟಿ ಮಾಡ್ಬೇಕಾದ್ರೆ ಯಾವ ಮೈಂಡ್ ಸೆಟ್ ಇಟ್ಕೊಂಡಿರ್ಬೋದು ಹೇಳಿ? ಯಾವ ಮೈಂಡ್ ಸೆಟ್ ಇಟ್ಕೊಂಡಿರ್ಬೋದು? ನನ್ನ ಮಕ್ಕಳಿಗೋಸ್ಕರ ನಾನು ಗಾಳಿಯನ್ನ ಸೃಷ್ಟಿ ಮಾಡ್ತಿದ್ದೀನಿ. ನನ್ನ ಮಕ್ಕಳಿಗೋಸ್ಕರ ನಾನು ಗಾಳಿಯಲ್ಲಿ ಬೇರೆ ಬೇರೆ ಪದಾರ್ಥಗಳನ್ನ ಇಡ್ತಿದ್ದೀನಿ. ಆಕ್ಸಿಜನ್ ಇಷ್ಟು ಇಡ್ತಿದ್ದೀನಿ, ನೈಟ್ರೋಜನ್ ಅನ್ನ ಜಾಸ್ತಿ ಇಡ್ತಿದ್ದೀನಿ, ಕಾರ್ಬನ್ ಡೈಆಕ್ಸೈಡ್ ಅನ್ನ ಕಮ್ಮಿ ಇಡ್ತಿದ್ದೀನಿ. ಇಷ್ಟೆಲ್ಲ ನಾನು ಇಡ್ತಿರುವಂತಹದ್ದು ನನ್ನ ಮಕ್ಕಳಿಗೋಸ್ಕರ. ಅವರು ಮುಂದೆ ಒಂದು ದಿನ ಸೈನ್ಸ್ ಪ್ರಪಂಚಕ್ಕೆ ಇದು ಗೊತ್ತಾಗುತ್ತೆ, ಅವ್ರು ಹುಡುಕಿ ಕಂಡಿಡ್ಕೋತಾರೆ. ಏನಂತ? ಆಕ್ಸಿಜನ್ 21% ಇದೆ, ನೈಟ್ರೋಜನ್ 78% ಇದೆ, ಕಾರ್ಬನ್ ಡೈಆಕ್ಸೈಡ್ 0.03% ಇದೆ. ಇದನ್ನೆಲ್ಲ ದೇವರು ನಮಗೋಸ್ಕರನೇ ಮಾಡಿದ್ರು ಅಂತ ಹೇಳಿ ಕಂಡಿಡ್ಕೋತಾರೆ ಮುಂದೆ ಒಂದು ದಿನ. ಅಂತಾನೆ ಅಲ್ವಾ ಮಾಡಿದ್ದು? ಅಂತಾನೆ ಅಲ್ವಾ ಕನಸು ಕಟ್ಕೊಂಡ್ ಮಾಡಿದ್ದು? ನಾವ್ ಯಾವತ್ ಮಾಡಿದ್ವಿ ಆ ಕೆಲಸವನ್ನ? ಸೈನ್ಸ್ ಟೆಕ್ಸ್ಟ್ ಬುಕ್ ಗಳನ್ನ ಓಪನ್ ಮಾಡುವಂತಹದ್ದು, ಓಕೆ ಆಕ್ಸಿಜನ್ ಇಷ್ಟಿದೆ, ನೈಟ್ರೋಜನ್ ಇಷ್ಟಿದೆ, ಕಾರ್ಬನ್ ಡೈಆಕ್ಸೈಡ್ ಇಷ್ಟಿದೆ, ಓಕೆ ಅದನ್ನ ಓದು, ಎಕ್ಸಾಮ್ ಅಲ್ಲಿ ಹೋಗಿ ಬರಿ, ಅಷ್ಟೇ, ಪಾಸ್ ಆಗು. ಅಷ್ಟನ್ನ ಬಿಟ್ಟು ಇದನ್ನ ದೇವರು ನಮಗೋಸ್ಕರ ಮಾಡಿದ್ರು ಅನ್ನುವಂತ ಉದ್ದೇಶದಿಂದ ಯಾವತ್ತಾದ್ರೂ ಆ ಕೋನದಲ್ಲಿ ನೋಡಿದೀವ? ಅದನ್ನ ನೋಡಿಲ್ಲ ಅಲ್ವಾ? ಇದರಿಂದ ಮಳೆ ಬರುತ್ತೆ, ಹೌದಾ? ಗಿಡಗಳು ನಮಗ್ ಬೇಡವಾಗಿರುವಂತಹದನ್ನ ತಗೊಳುತ್ತೆ, ಗಿಡಗಳು ನಮಗ್ ಬೇಕಾಗಿರುವಂತಹದನ್ನ ಕೊಡುತ್ತೆ. ಇದನ್ನ ಯಾವತ್ತಾದ್ರೂ ಇದು ದೇವರಿಟ್ಟಿರುವಂತಹ ವ್ಯವಸ್ಥೆ ಅಂತ ಅನ್ಕೊಂಡ್ವಾ? ಇಲ್ಲ. ಪರೀಕ್ಷೆಯಲ್ಲಿ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಬರುತ್ತೆ, ಏನಂತ? ನಾವು ತಗೊಳ್ಳುವಂತಹ ಗಾಳಿಯ ಹೆಸರೇನು ಅಂತ ಒಂದು ಪ್ರಶ್ನೆ, ನಾವು ಹೊರಗಡೆ ಬಿಡುವಂತಹ ಗಾಳಿಯ ಹೆಸರೇನು ಅಂತ ಇನ್ನೊಂದು ಪ್ರಶ್ನೆ. ಅದನ್ನೆಲ್ಲ ಬರೀ ಪಾಸ್ ಆಗು. ದೇವ್ರು ಮಾಡಿದ್ರು ಅನ್ನುವಂಥದ್ದು ಎಲ್ಲಿ ಗೊತ್ತಾಯ್ತು ನಮಗೆ? ಓದ್ಕೊಂಡ್ವಲ್ವಾ? ವಿಜ್ಞಾನವನ್ನ ಓದ್ಕೊಂಡ್ಬೇಕಾದ್ರೆ ಇದನ್ನೆಲ್ಲ ಓದ್ಕೊಂಡಿದೀವಲ್ವಾ? ಸೈನ್ಸ್ ಅನ್ನ ಓದ್ಬೇಕಾದ್ರೆ ಇದನ್ನೆಲ್ಲ ಓದಿದೀವಲ್ವಾ? ನಿಮ್ಮ ಮಕ್ಕಳು ಸಹ ಓದ್ತಿದಾರಲ್ವಾ? ನಿಮ್ಮ ಮಕ್ಕಳ ಸೈನ್ಸ್ ಟೆಕ್ಸ್ಟ್ ಬುಕ್ಸ್ ಅನ್ನ ಓಪನ್ ಮಾಡಿ ನೋಡಿ. 7ನೇ ಕ್ಲಾಸ್, 8ನೇ ಕ್ಲಾಸ್, 9ನೇ ಕ್ಲಾಸ್, 10ನೇ ಕ್ಲಾಸ್, ಇದಕ್ಕೆ ಸಂಬಂಧಪಟ್ಟಿರುವಂತಹ ಪಾಠಗಳು ಎಲ್ಲವೂ ಇರುತ್ತೆ, ಹೌದಾ? ನಾವ್ ಅದನ್ನ ಓದಿ ಪಾಸ್ ಆಗ್ತಾ ಇದೀವಿ ಬಿಟ್ರೆ ಯಾವತ್ತು ಗುರುತಿಸಿದ್ವಿ ಇದನ್ನ ದೇವ್ರೆ ಮಾಡಿದ್ದು ಅಂತ ಹೇಳಿ? ಯಾವತ್ತಾದ್ರೂ ಒಂದು ದಿನ? ಇಲ್ಲ ಅಲ್ವಾ? ಹಾಗಿದ್ರೆ ಇದೇ ಗಾಳಿಯಲ್ಲಿ ಉಸಿರಾಡ್ಕೊಂಡೇ ಪಾಪ ಮಾಡ್ಬಿಟ್ವಾ? ದೇವರು ನಮಗ್ ಬದುಕಲಿಕ್ಕೋಸ್ಕರ ಕೊಟ್ಟಿರುವಂತಹ ಗಾಳಿಯನ್ನ ಉಪಯೋಗ ಮಾಡ್ಕೊಂಡು ಅದರಲ್ಲೇ ಉಸಿರಾಡ್ಕೊಂಡೇ ಪಾಪ ಮಾಡಿದ್ವಾ? ದೇವರು ನಮಗೋಸ್ಕರ ಸೃಷ್ಟಿ ಮಾಡಿ ಪ್ರೀತಿಯಿಂದ ಸೃಷ್ಟಿ ಮಾಡಿದಾರಲ್ವಾ ಈ ಗಾಳಿ, ನಾವು ಬದುಕಬೇಕು ಅಂತ. ಆ ಗಾಳಿಯಲ್ಲಿ ಬದುಕೊಂಡು ದೇವರ ಭಿಕ್ಷೆಯನ್ನು ಉಪಯೋಗ ಮಾಡ್ಕೊಂಡೇ ದೇವರಿಗೆ ಇಷ್ಟ ಇಲ್ಲದಂತೆ ಜೀವಿಸ್ತಿದೀವ? ಹೌದು. ಗಾಳಿಯನ್ನ ಗುರುತಿಸಿಲ್ಲ, ಅದು ಪ್ರಪ್ರಥಮವಾಗಿರುವಂತಹ ತಪ್ಪು. ಆ ತಪ್ಪಿನ ಜೊತೆ ಅದೇ ಗಾಳಿಯನ್ನ ಉಪಯೋಗ ಮಾಡ್ಕೊಂಡು ನಮಗಿಷ್ಟ ಬಂದಂತೆ ನಡ್ಕೊಳ್ತಿದೀವಿ, ನಮಗಿಷ್ಟ ಬಂದಿರುವಂತಹ ಪಾಪಗಳನ್ನ ನಡೆಸ್ತಿದೀವಿ, ಹೌದಾ? ಇವಾಗ ದೇವ್ರ ಏನ್ ಮಾಡ್ಬೇಕು? ನೋಡ್ಕೊಂಡು ಸುಮ್ನೆ ಇರ್ಬೇಕಾ ಇದನ್ನೆಲ್ಲ? ಇದನ್ನೆಲ್ಲ ನೋಡ್ಕೊಂಡು ಸುಮ್ನೆ ಇರ್ಬೇಕಾ ದೇವ್ರು? ಅದಕ್ಕೋಸ್ಕರ ಇನ್ನೊಂದು ಆಂಗಲ್ ಅಲ್ಲಿ ಉಪಯೋಗ ಮಾಡ್ಕೊಳ್ತಿದಾರಂತೆ ಅದೇ ಗಾಳಿಯನ್ನ. ಇಷ್ಟು ದಿನ ಮನುಷ್ಯರಿಗೆ ಉಪಯೋಗ ಆಗಬೇಕು ಅಂತ ಹೇಳಿ ಏನ್ ಸೃಷ್ಟಿ ಮಾಡಿಟ್ರಲ್ವ ಪ್ರಕೃತಿಯಲ್ಲಿ, ಅದೇ ನನ್ನ ಮಕ್ಕಳಿಗೆ ಉಪಯೋಗ ಆಗ್ಬೇಕು ಅಂತ ಅನ್ಕೊಂಡಿರುವಂತಹ ಅದೇ ಗಾಳಿಯನ್ನ ಇನ್ನೊಂದು ತರ ಉಪಯೋಗ ಮಾಡ್ಕೊಳ್ತಿದಾರಂತೆ. ಅದೇ ಗಾಳಿಯನ್ನ ನಮಗೋಸ್ಕರ, ನಮ್ಮ ಉಪಯೋಗಕ್ಕೋಸ್ಕರ ಸೃಷ್ಟಿ ಮಾಡಿದಂತ ಅದೇ ಗಾಳಿಯನ್ನ ಇನ್ನೊಂದ್ ತರ ಉಪಯೋಗ ಮಾಡ್ಕೊಳ್ತಿದ್ದಾರೆ. ಯಾವ ತರ ಉಪಯೋಗ ಮಾಡ್ಕೊಳ್ತಿದ್ದಾರೆ? ಯೆರೆಮೀಯನ ಗ್ರಂಥ 23ನೇ ಅಧ್ಯಾಯ, ಯೆರೆಮೀಯನ ಗ್ರಂಥ 23ನೇ ಅಧ್ಯಾಯ 19ನೇ ವಚನ, 23:19. ಆಹಾ, ಯೆಹೋವನ ರೋಷವೆಂಬ ಬಿರುಗಾಳಿಯೇ ಸುಂಟರ ಗಾಳಿಯು ಹೊರಟಿದೆ, ಅದು ದುಷ್ಟರ ತಲೆಯ ಮೇಲೆ ಒಡೆಯುವುದು. ಇದರಿಂದ ನಮ್ಗೇನ್ ಅರ್ಥ ಆಯ್ತು? ಯೆಹೋವನ ರೋಷವೆಂಬ ಬಿರುಗಾಳಿಯು ಸುಂಟರ ಗಾಳಿಯು, ಯೆಹೋವನ ರೋಷವೆಂಬ ಬಿರುಗಾಳಿಯು, ಯೆಹೋವನ ರೋಷವೆಂಬ ಬಿರುಗಾಳಿ. ಅಂದ್ರೆ ದೇವ್ರ ಕೋಪ ಬಂದ್ರೆ ಬಿರುಗಾಳಿ ಬರುತ್ತಾ? ಹೌದು. ದೇವರಿಗೆ ಕೋಪ ಬಂದ್ರೆ ಬಿರುಗಾಳಿ ಬರುತ್ತಾ ಅಂದ್ರೆ ಹೌದು. ಇಷ್ಟಕ್ಕೂ ದೇವರು ಪ್ರೀತಿಸನೇ ಅಲ್ವಾ ಗಾಳಿ ಮಾಡಿದ್ದು ಅಂದ್ರೆ ಹೌದು. ಎರಡಕ್ಕೂ ಆನ್ಸರ್ ಹೌದು. ದೇವರು ಪ್ರೀತಿಸಿ ಅಲ್ವಾ ಮಕ್ಕಳನ್ನ ಪ್ರೀತಿಸಿ ಅಲ್ವಾ ಮಕ್ಕಳಿಗೋಸ್ಕರ ಗಾಳಿ ಮಾಡಿಟ್ಟಿದ್ದು? ಹೌದು. ದೇವ್ರಿಗೆ ಮತ್ತೆ ಕೋಪ ಬಂದ್ರೆ ಗಾಳಿನೇ ಬರುತ್ತಾ? ಹೌದು. ಪ್ರೀತಿಸಿ ಗಾಳಿ ಮಾಡಿದ್ರು, ಏನ್ ಉಪಯೋಗ? ಯಾರು ಗುರ್ತಿಸಿದ್ರು? ಇನ್ಫ್ಯಾಕ್ಟ್ ಅದೇ ಗಾಳಿಯನ್ನು ಉಪಯೋಗ ಮಾಡ್ಕೊಂಡು ಅದೇ ಗಾಳಿಯಲ್ಲಿ ಉಸಿರಾಡ್ಕೊಂಡೇ ತಪ್ಪುಗಳನ್ನ ಮಾಡಿದ್ವಿ, ಪಾಪಗಳನ್ನ ಮಾಡಿದ್ವಿ, ದೇವರಿಗೆ ಇಷ್ಟ ಇಲ್ಲದೆ ಇರುವಂತ ಕ್ರಿಯೆಗಳನ್ನ ಮಾಡಿದ್ವಿ. ಅದಕ್ಕೋಸ್ಕರ ಅದೇ ಗಾಳಿಯನ್ನು ಉಪಯೋಗ ಮಾಡ್ಕೊಂಡು ಏನ್ ಮಾಡ್ತಿದಾರಂತೆ ದೇವ್ರು ಕೋಪ ಬಂದಾಗೂ ಅದೇ ಗಾಳಿಯನ್ನು ಉಪಯೋಗ ಮಾಡ್ಕೊಳ್ತಿದ್ದಾರೆ. ಯಾವ ತರ ಉಪಯೋಗ ಮಾಡ್ಕೊಳ್ತಿದ್ದಾರೆ? ಅದೇ ಗಾಳಿಯನ್ನ ಬಿರುಗಾಳಿಯನ್ನಾಗಿ ಮಾಡ್ತಿದ್ದಾರೆ, ಅದೇ ಗಾಳಿಯನ್ನ ಸುಂಟರ ಗಾಳಿಯನ್ನಾಗಿ ಮಾಡ್ತಿದ್ದಾರೆ. ಬಿರುಗಾಳಿ ನೋಡಿದೀವ?
ಟಿವಿಗಳಲ್ಲಿ ನೋಡಿದೀರಾ ಅಲ್ವಾ, ಬಿರುಗಾಳಿ ಬಂದ್ರೆ ಹೇಗಿರುತ್ತೆ ಅಂತ ಹೇಳಿ. ಸ್ಟಾರ್ಮ್ ಅಂತ ಹೇಳಿ ಕರಿತೀವಿ. ಹೇಗಿರುತ್ತೆ? 1,000 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಬೇಕಾದ್ರೂ ಬರುತ್ತಂತೆ. ಎಷ್ಟು 1,000 ಕಿಲೋಮೀಟರ್ ಸ್ಪೀಡ್ ಅಲ್ಲಿ? 1,000 ಕಿಲೋಮೀಟರ್ ಸ್ಪೀಡ್ ಅಲ್ಲೂ ಬರುತ್ತೆ ಬಿರುಗಾಳಿ. ಹೌದಾ? ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತೀರಾ ಪ್ರಿಯರೇ ನಿಮ್ಮ ಹತ್ರ ಇರುವಂತಹ ಗಾಡಿಗಳಲ್ಲಿ? ಯಾರಾದ್ರೂ 1,000 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗಿರುವಂತವ್ರು ಇದ್ದೀರಾ ನಿಮ್ಮಲ್ಲಿ? ನಿಮ್ಮ ಹತ್ರ ಇರುವಂತಹ ಕಾರ್ ಅಲ್ಲೋ, ನಿಮ್ಮ ಹತ್ರ ಇರುವಂತಹ ಬೈಕ್ ಅಲ್ಲೋ 1,000 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗಿರುವಂತವ್ರು ಇದ್ದೀರಾ? ಇದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಇದ್ದೀರಾ? ಇಲ್ಲ ಅಲ್ವಾ? ಇಲ್ಲ. ದೇವರು ಸೃಷ್ಟಿ ಮಾಡಿರುವಂತಹ ಈ ಗಾಳಿ ಎಷ್ಟು ಸ್ಪೀಡ್ ಅಲ್ಲಿ ಹೋಗುತ್ತೆ? 1,000 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗುತ್ತೆ. ನೀವ್ ನೋಡುವಂತಹ ಚಂಡಮಾರುತಗಳು, ನೀವ್ ನೋಡುವಂತಹ ತುಫಾನ್ಗಳು, ಇದೆಲ್ಲ ಆಗ್ತಿದೆ ಅಂತ ಹೇಳಿದ್ರೆ ಗಾಳಿ ದೇವರು ನೇಮಿಸಿರುವಂತಹ ವೇಗ. ನೀನ್ ಇಷ್ಟೇ ಸ್ಪೀಡ್ ಅಲ್ಲಿ ಚಲಿಸ್ಬೇಕು. ನೀನ್ ಜಾಸ್ತಿ ಸ್ಪೀಡ್ ಅಲ್ಲಿ ಹೋದೆ ಅನ್ಕೋ, ನನ್ ಮಕ್ಕಳು ಹಾರ್ಕೊಂಡು ಹೊರಟೋಗ್ತಾರೆ. ನೀನ್ ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ಬೇಕು, ಇಷ್ಟೇ ಸ್ಪೀಡ್ ಅಲ್ಲಿ ಹೋಗ್ಬೇಕು ಅಂತ ದೇವರ ಆ ಲಿಮಿಟ್ ಅನ್ನ ಏನ್ ನೇಮಕ ಮಾಡಿದ್ರಲ್ವಾ, ಅವಾಗ ಆ ಲಿಮಿಟ್ ಅನ್ನ ದೇವರೇ ತೆಗೆದ್ಬಿಡ್ತಿದೆ ಅಂತೆ. ಹೋಗು ಹೋಗು ಹೋಗು, ಅವ್ರ ಹೆಂಗೂ ನನ್ ಮಾತು ಕೇಳ್ತಿಲ್ಲ, ಅವ್ರ ಹೆಂಗೂ ಅನಾಚಾರಗಳನ್ನೇ ಮಾಡ್ತಿರುವಂತಹದ್ದು. ನೀನ್ ಹೋಗಿ ಎಷ್ಟು ಸ್ಪೀಡ್ ಅಲ್ಲಿ ಬೇಕಾದ್ರೂ ಹೋಗು ಅಂತ ಬಿಟ್ರೆ ಎಷ್ಟು ಸ್ಪೀಡ್ ಅಲ್ಲಿ ಬರುತ್ತೆ? 1,500 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಬರುತ್ತಂತೆ. ಅದಷ್ಟು ಸ್ಪೀಡ್ ಅಲ್ಲಿ ಬಂತು ಅಂತ ಅನ್ಕೊಳ್ಳಿ ಪ್ರಿಯರೇ. ಮನುಷ್ಯರಾಗಿ ನಮ್ಮ ಕತೆ ಏನು? ಅದಕ್ಕೆ ನೀವು ಟಿವಿಗಳಲ್ಲಿ ನೋಡಿರ್ತೀರ, ಬಿರುಗಾಳಿ ಎಲ್ಲ ಬೀಸ್ಬೇಕಂದ್ರೆ ಒಂದು ಸ್ಟಾರ್ಮ್ ಬಂದು ಕಡಲ ತೀರವನ್ನ ಹಿಟ್ ಮಾಡಿದಾಗ, ಅಂದ್ರೆ ಸಮುದ್ರ ತೀರವನ್ನ ಹೊಡೆದಾಗ ಬಿರುಗಾಳಿ ಬಂದು ಅಲ್ಲಿ ಸುತ್ತಮುತ್ತ ಇರುವಂತಹ ಮನೆಗಳೆಲ್ಲ ನೀವು ನೋಡ್ತಿರ್ತೀರ. ಆ ಮನೆಗಳ ಮೇಲೆ ಹಾಕಿರುವಂತಹ ಶೀಟು ಹಾಗೇ ಪೇಪರ್ ತರ ಹಾರ್ಕೊಂಡು ಹೋಗ್ತಾ ಇರುತ್ತೆ. ಶೀಟ್ ಪೇಪರ್ ತರ ಹಾರ್ಕೊಂಡು ಹೋಗುತ್ತ ಪ್ರಭು. ಹೌದು, ಅದು ಪೇಪರೇ. ಗಾಳಿ ನಿಜವಾಗ್ಲೂ ತನ್ನ ಶಕ್ತಿಯನ್ನ ಪ್ರದರ್ಶನ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಅದೇ ನಡೆಯುವಂತಹದ್ದು. ಹಿಂಗ್ ನಿಲ್ಸಿರುವಂತಹ ಕಾರ್ ಹಿಂಗ್ ಉಳ್ಕೊಂಡ್ಬಿಟ್ಟಿರತ್ತೆ. ಕಾರ್ ಉಳ್ಕೊಳತ್ತ, ಕಾರ್ ಬಿದ್ದೋಗತ್ತ ಕೆಳಗಡೆ. ಇಲ್ಲಿ ನಿಲ್ಸಿರುವಂತ ಕಾರ್ ಅಲ್ಲೋ ಹೋಗಿ ಡ್ರೈನೇಜ್ ಅಲ್ಲಿ ಬಿದ್ದಿರತ್ತೆ. ಯಾವುದರಿಂದ? ಗಾಳಿನ 3 ಟನ್ ಇರುವಂತಹ ಕಾರ್ ಹೋಗಿ ಡ್ರೈನೇಜ್ ಅಲ್ಲಿ ಬಿದ್ದೋಗುತ್ತಾ? 3,000 kg ಇರುತ್ತೆ ಅಂತ ಅನ್ಕೊಳ್ಳಿ ಒಂದೊಂದು ದೊಡ್ಡ ದೊಡ್ಡ ಕಾರು. ಅದು ಹೋಗಿ ಡ್ರೈನೇಜ್ ಅಲ್ಲಿ ಬಿದ್ದಿರುತ್ತ? ಹೌದು. ಅಷ್ಟು ಶಕ್ತಿ ಇದೆಯಾ ಗಾಳಿಗೆ? ಅಷ್ಟು ಶಕ್ತಿ ಇದೆ ಗಾಳಿಗೆ. ಇಷ್ಟು ದಿನ ಗಾಳಿ ಏನಕ್ಕೋಸ್ಕರ ತನ್ನ ಶಕ್ತಿಯನ್ನ ಪ್ರದರ್ಶನ ಮಾಡಿಲ್ಲ ಅಂದ್ರೆ, ದೇವ್ರು ಗಾಳಿಗೊಂದು ಲಿಮಿಟ್ ಅನ್ನ ಇಟ್ಟಿದ್ರು. ನೀನ್ ಇಷ್ಟೇ ಸ್ಪೀಡ್ ಅಲ್ಲಿ ಹೋಗ್ಬೇಕು, ಇಷ್ಟೇ ಸ್ಪೀಡ್ ಅಲ್ಲಿ ಹೋಗ್ಬೇಕು. ನೀನ್ ಜಾಸ್ತಿ ಸ್ಪೀಡ್ ಅಲ್ಲಿ ಹೋದ್ರೆ ನನ್ ಮಕ್ಳಿಗೆ ತೊಂದರೆ ಆಗತ್ತೆ. ಯಾರು ಗುರುತಿಸಿದ್ವಿ ಅದನ್ನ? ದೇವ್ರಿಟ್ಟಿರುವಂತಹ ಗಾಳಿಯನ್ನ ಗುರುತಿಸಿದ್ವಾ? ದೇವ್ರಿಟ್ಟಿರುವಂತಹ ಪ್ಯೂರಿಫಿಕೇಶನ್ ಅನ್ನ ಗುರುತಿಸಿದ್ವಾ? ದೇವ್ರಿಟ್ಟಿರುವಂತಹ ಸ್ಪೀಡ್ ಲಿಮಿಟ್ ಅನ್ನ ಗುರುತಿಸಿದ್ವಾ ಗಾಳಿಗೆ? ಸ್ಪೀಡ್ ಅಷ್ಟನ್ನ ಗುರುತಿಸದೆ ಹೋಗಿ ನಮಗಿಷ್ಟ ಬಂದಂತೆ ನಾವು ನಡ್ಕೊಂಡ್ರೆ ಏನಕ್ಕೋಸ್ಕರ ಗಾಳಿಯನ್ನ ಅದೇ ತರ ನಡೆಸ್ಬೇಕು ಹೇಳಿ? ಹೌದಾ? ಬಿರುಗಾಳಿಯನ್ನ ತರ್ಬೇಕಲ್ವಾ ನಮಗ್ ಬುದ್ಧಿ ಕಲಿಸ್ಬೇಕಂದ್ರೆ? ಹೌದು. ಇದು ಬಿರುಗಾಳಿಯ ವಿಚಾರನ ಇಷ್ಟೊತ್ತು ಹೇಳಿತ್ತು. ಇನ್ನು ಸುಂಟರ ಗಾಳಿ. ಸುಂಟರ ಗಾಳಿ ಅಂದ್ರೆ ಏನು? ಟ್ವಿಸ್ಟರ್ ಅಂತ ಕರಿತೀವಲ್ವಾ ನಾವು. ಟ್ವಿಸ್ಟರ್, ಟೊರ್ನಾಡೋ, ಬೇರೆ ಬೇರೆ ಹೆಸರಿನಿಂದ ಕರೀತಾರೆ ಇದನ್ನ. ಇದರ ಸ್ಪೆಷಾಲಿಟಿ ಏನಂದ್ರೆ ರೌಂಡ್ ಆಗಿ ಸುತ್ತುತ್ತೆ ಗಾಳಿ. ನೋಡಿದೀವಲ್ವಾ ಈ ಗಾಳಿಯನ್ನ ಟಿವಿಗಳಲ್ಲಿ? ನಾವು ಕಣ್ಣಾರೆ ನೋಡಿಲ್ಲ ಬಿಡಿ, ಟಿವಿಗಳಲ್ಲಿ ನೋಡಿದೀವ. ರೌಂಡ್ ಆಗಿ ಸುತ್ತಿ 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 ಮೇಲೆ ಆಕಾಶದವರೆಗೂ ಸುತ್ತಾನೆ ಇರುತ್ತೆ ಗಾಳಿ, ಫಾಸ್ಟ್ ಆಗಿ. ಈ ಗಾಳಿಯ ಸ್ಪೆಷಾಲಿಟಿ ಏನಂದ್ರೆ ಕೆಳಗಡೆ ಏನೇನಿರುತ್ತೋ ಎಲ್ಲವನ್ನೂ ಸಹ ಮೇಲ್ ತಗೊಂಡು ಹೊಟ್ಟೋಗುತ್ತೆ. ಒಂದು ಹಸು ಇದೆ ಅಂತ ಅನ್ಕೊಳ್ಳಿ, ಆ ಹಸುವನ್ನ ಮೇಲ್ ತಗೊಂಡು ಹೊಟ್ಟೋಗುತ್ತೆ. ಒಂದ್ ಅರ್ಧ ಕಿಲೋಮೀಟರ್ ಮೇಲ್ ತಗೊಂಡೋಗಿ ಸುತ್ತಿ 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 ಪಾಪ ಎಲ್ಲೋ ಹಾಕಿರುತ್ತೆ. ಹೌದಾ? ಒಂದ್ ಕಾರ್ ಸಿಕ್ಕಿದ್ರೆ ಅದರ ಕೈಯಲ್ಲಿ ಆ ಕಾರನ್ನ ಮೇಲ್ ತಗೊಂಡೋಗಿ ಎಲ್ಲೋ ಹಾಕಿರುತ್ತೆ. ಕರೆಕ್ಟ್ ಆಗಿ ಟ್ವಿಸ್ಟರ್ ಅನ್ನುವಂತಹದ್ದು, ಟೊರ್ನಾಡೋ ಅನ್ನುವಂತಹದ್ದು ಒಂದು ಪಟ್ಟಣದ ಮೇಲೆ ಪ್ರತಿ ಸ್ಥಳದಲ್ಲೂ ಸಹ ಬಂದ್ಬಿಟ್ರೆ ಆ ಪಟ್ಟಣದಲ್ಲಿ ಒಬ್ಬ ಮನುಷ್ಯನೂ ಸಹ ಜೀವಂತವಾಗಿ ಇರೋದಿಲ್ಲ. ಇಲ್ಲಿ ಸಿಕ್ಕೋದಿಲ್ಲ ನಮ್ ಬಾಡಿ, ಇಲ್ಲಿ ಸಿಕ್ಕೋದಿಲ್ಲ ನಮ್ಮ ಡೆಡ್ ಬಾಡಿ. ಎಲ್ಲಿ ಸಿಕ್ಕಿರುತ್ತೆ? ಎಲ್ಲೋ ಒಂದ್ 60-70 ಕಿಲೋಮೀಟರ್ ದೂರದಲ್ಲಿ ಸಿಕ್ಕಿರುತ್ತೆ. 200-300 ಕಿಲೋಮೀಟರ್ ದೂರದಲ್ಲಿ ಸಿಕ್ಕಿರುತ್ತೆ ನಮ್ಮ ಡೆಡ್ ಬಾಡಿ. 200-300 ಕಿಲೋಮೀಟರ್ ದೂರದಲ್ಲಿ ಸಿಕ್ಕತ್ತ? ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೂ ಸಹ ನಮ್ಮ ಶರೀರ ಸಿಕ್ಕೋದಿಲ್ವಾ? ಸಿಕ್ಕೋದಿಲ್ಲ. ಅದು ಗಾಳಿಗಿರುವಂತಹ ಶಕ್ತಿ. ಹೌದಾ? ಒಂದು ಕಾರನ್ನ ಹಾಗೆ ಮೇಲೆ ಎತ್ಕೊಂಡು ಹೊರಟೋಗುತ್ತೆ ಅಂದ್ರೆ ಹಾಗೆ ಊಹೆ ಮಾಡ್ಕೊಂಡು ನೋಡ್ಕೊಡಿ ಪ್ರಿಯರ, ಅದಕ್ಕಿರುವಂತ ಶಕ್ತಿ. ಮನುಷ್ಯರನ್ನ ಹಾಗೆ ಮೇಲೆ ಎತ್ಕೊಂಡು ಹೊರಟೋಗುತ್ತೆ ಅಂದ್ರೆ ಊಹೆ ಮಾಡ್ಕೊಂಡು ನೋಡ್ಕೊಳ್ಳಿ ಅದರ ಶಕ್ತಿಯನ್ನ. ನೀವ್ ಅನ್ಕೊಂಡಿದ್ದೀರಾ ನಮ್ಮ ಮನೆ ಮೇಲ್ಗಡೆ ಮಾಡಿ ಮೇಲೆ ಹಪ್ಪಳವನ್ನ ಒಣಗಿಸ್ಲಿಕ್ಕೆ ಇಟ್ಟಾಗ ಆ ಕಡೆ ಈ ಕಡೆ 4 ಕಲ್ಲಿಟ್ರೆ ಸಾಕು, ಗಾಳಿ ಬಂದ್ರು ಏನೂ ಆಗೋದಿಲ್ಲ, ಅಷ್ಟೇ ಗಾಳಿಗಿರುವಂತ ಶಕ್ತಿ ಅಂತ ನೀವ್ ಅನ್ಕೊಂಡಿದ್ದೀರಾ. ಅದೆಲ್ಲ ಗಾಳಿಗಿರುವಂತ ಶಕ್ತಿ. ಗಾಳಿಗೆ ಇನ್ನೂ ಎಂತ ಶಕ್ತಿ ಇದೆ ಅಂತ ಹೇಳಿದ್ರೆ, ಸಮುದ್ರದ ನೀರನ್ನ ಹೊರಗಡೆ ತಗೊಂಡ್ಬರುವ ಶಕ್ತಿ ಇದೆ ಗೊತ್ತಾ? ನಾವು ಕಳೆದ ವಾರ ಸಮುದ್ರ ಅನ್ನುವಂತ ಅಂಶವನ್ನ ಆಲೋಚನೆ ಮಾಡಿದ್ವಿ ಅಲ್ವಾ? ಅದಕ್ಕೆ ಇದನ್ನ ಸೇರಿಸ್ಕೊಳ್ಳಿ, ಇವಾಗ ಹೇಳ್ತಿರುವಂತಹ ಪಾಯಿಂಟ್ ಅನ್ನ ಸೇರಿಸ್ಕೊಳ್ಳಿ ಆ ಸಂದೇಶಕ್ಕೆ. ಏನು? ಸಮುದ್ರದಲ್ಲಿರುವಂತಹ ನೀರನ್ನ ಹೊರಗಡೆ ತಗೊಂಡ್ಬರುವಂತಹ ಶಕ್ತಿ ಇದೆ ಗೊತ್ತಾ ಗಾಳಿಗೆ? ಅದನ್ನೇ ಅಲ್ವಾ ತುಫಾನ್ ಅಂತ ಕರೆಯುವಂತಹದ್ದು. ಗಾಳಿ ಸೆಪರೇಟ್ ಆಗಿ ಡೀಲ್ ಮಾಡಿದ್ರೆ ಹೇಗಿರುತ್ತೆ? ಹೀಗೆ ಹಾರ್ಕೊಂಡು ಹೊರಟೋಗ್ತಿರ್ತೀವಿ, ಇವಾಗ ತಾನೇ ನಾವು ಆಲೋಚನೆ ಮಾಡ್ದಂಗೆ. ಅದೇ ಗಾಳಿ
ದೇವ್ರು ಸೃಷ್ಟಿ ಮಾಡಿರುವಂತಹ ನೀರಿನ ಜೊತೆ ಸೇರಿ ಇಬ್ರು ಹೋಗೋಣ ಬಾ ಮನುಷ್ಯರನ್ನು ಡೆಸ್ಟ್ರಾಯ್ ಮಾಡೋಣ ಅಂತ ಹೇಳಿ ಪಾರ್ಟ್ನರ್ಶಿಪ್ ಅಲ್ಲಿ ಬಂತು ಅಂತ ಅನ್ಕೊಳ್ಳಿ ಯಾವತ್ತಾದ್ರೂ. ಅದರ ಕಾನ್ಸಿಕ್ವೆನ್ಸಸ್ ಅನ್ನ ಊಹೆ ಮಾಡ್ಕೊಳ್ಲಿಕ್ಕೂ ಆಗುದಿಲ್ಲ, ಯೋಚನೆ ಮಾಡ್ಲಿಕ್ಕೂ ಆಗುದಿಲ್ಲ. ಹಂಗಿರತ್ತೆ. ಗಾಳಿ, ಸಮುದ್ರ, ಎರಡು ನೀರು ಒಟ್ಟಿಗೆ ಬಂದು ಪಟ್ಟಣಗಳ ಮೇಲೆ ಬಂದು ಅಪ್ಪಳಿಸಿದಾಗ ಹೇಗಿರತ್ತೆ? ಅದೇ ತುಫಾನ್ ಅಲ್ವಾ? ಅದೇ ಚಂಡಮಾರುತ ಅಲ್ವಾ? ಗಾಳಿ ನೀರು ಒಟ್ಟಿಗೆ ಸೇರಿ ಬರುವಂತಹದ್ದು ಎಷ್ಟು ಫೋರ್ಸ್ ಆಗಿ ಬರುತ್ತೆ. ನಾವು ಮನುಷ್ಯರು ಏನ್ ಮಾಡ್ಬೇಕು ಪ್ರಿಯರೇ? ಈ ತರ ಬಂದ್ರೆ ಪ್ರತಿದಿನ ಈ ತರ ಬಂತು ಅಂತ ಅನ್ಕೊಳ್ಳಿ, ಎಷ್ಟ್ ಚೆನ್ನಾಗಿರುತ್ತೆ. ದೇವ್ರು ಇನ್ನೂ ಕರುಣಾಮಯಿ ಆಗಿರೋದ್ರಿಂದ ಪ್ರತಿದಿನ ಹಂಗ್ ಬರಮಾಡದೆ ಅವಾಗ ಎಚ್ಚರಿಕೆ ಕೊಡ್ಲಿಕ್ಕೆ ಮಾತ್ರ ತಗೊಂಡ್ ಬರ್ತಿದ್ದಾರೆ. 23ನೇ ವಚನ. ಯೆಹೋವನು ತಾನೇ ಕ್ಷಮಿಸಿ ಪ್ರಿಯರೇ. ನೆಕ್ಸ್ಟ್ ವಚನಕ್ಕೆ ಹೋಗೋಣ. ಯೋಬನ ಗ್ರಂಥ 27ನೇ ಅಧ್ಯಾಯ 21ನೇ ವಚನ. 27, 21. ಯೋಬನ ಗ್ರಂಥ 27ನೇ ಅಧ್ಯಾಯ 21ನೇ ವಚನ. ಮೂಡನ ಗಾಳಿಯು ಕೊಚ್ಚುವುದರಿಂದ ಅವನು ಹೋಗೇ ಹೋಗುವನು, ಅದು ಅವನನ್ನು ಬೆಳೆದು ಅವನ ಸ್ಥಳದೊಳಗಿಂದ ಆರಿಸಿ ಬಿಡುವುದು. ಮೂಡನ ಗಾಳಿಯು ಕೊಚ್ಚುವುದರಿಂದ ಅವನು ಹೋಗೇ ಹೋಗುವನು. ಪಕ್ಕ ಹೋಗ್ತಾನೆ, 100% ಅಂತಿದೆ ವಚನ. ಪಕ್ಕನ 100%? ಹೌದು. ಅದು ಅವನನ್ನು ಬಡಿದು ಅವನ ಸ್ಥಳದೊಳಗಿಂದ ಹಾರಿಸಿ ಬಿಡುವುದು. ಇವಾಗ ತಾನೇನು ಮಾತಾಡ್ಕೊಂಡಲ್ಲ ಪ್ರಿಯರ ಇದನ್ನ. ಬಿರುಗಾಳಿ ಬಂದ್ರೆ ಏನ್ ಮಾಡತ್ತೆ ಮನುಷ್ಯರನ್ನೂ ಸಹ ಅಂತ ಹೇಳಿ ಮಾತಾಡ್ಕೊಂಡು ಇವಾಗ ತಾನೆ ಹಾರಿಸುತ್ತೆ ಅಂತ ಓದ್ಕೊಂಡ್ವಾ? ಟೊರ್ನಾಡೋ ಬಂದ್ರೆ, ಸುಂಟರ ಗಾಳಿ ಬಂದ್ರೆ ಮನುಷ್ಯರನ್ನ ಹಾರಿಸುತ್ತೆ ಅಂತ ಹೇಳಿ ಓದ್ಕೊಂಡ್ವಿ. ಅದನ್ನೇ ಹೇಳ್ತಿದೆ ಸತ್ಯವೇದ ನೋಡಿ. ಅದು 1000 ವರ್ಷ ಬರ್ಸಿರುವಂತಹ ನಾವಾದ್ರೂ ಇವಾಗ ಮಾತಾಡ್ಕೊಂಡ್ವಿ, ಸೈನ್ಸ್ ಎಲ್ಲ ಗೊತ್ತಾದ್ಮೇಲೆ. ಹೌದಾ? ಎಲ್ಲ ಕಡೆ ಪ್ರದರ್ಶಿತವಾದ ಮೇಲೆ ಟಿವಿಗಳಲ್ಲಿ, ಅಲ್ಲಿ ಇಲ್ಲಿ ಇಂಟರ್ನೆಟ್ ಅದೆಲ್ಲ. ಸತ್ಯವೇದ ಯಾವಾಗ ಹೇಳ್ತದೆ? ಗಾಳಿ ಅನ್ನುವಂತಹದ್ದು ನಿಮಗೆ ಉಸಿರಾಡ್ಲಿಕ್ಕೆ ಉಂಟು ಮಾಡಿದ್ದೀನಿ, ಅದೇ ಗಾಳಿಯನ್ನ ನಿಮ್ಮನ್ನ ಹಾರಿಸ್ಲಿಕ್ಕೂ ಉಂಟು ಮಾಡ್ತೀನಿ, ಏರೋಪ್ಲೇನ್ ಅಲ್ಲ, ದೂರ ಶವಗಳು ಬಿದ್ದಿರುವಂತೆ ಮಾಡ್ಲಿಕ್ಕೂ ಅದೇ ಗಾಳಿಯನ್ನು ಉಪಯೋಗ ಮಾಡ್ಕೊಳ್ತೀನಿ ಅಂತಿದ್ದಾರೆ ದೇವ್ರು. ಇನ್ನೊಂದ್ಸರಿ ಓದೋಣ ಅದೇ ಮಾತನ್ನ. ಮೂಡನ ಗಾಳಿಯು ಕೊಚ್ಚುವುದರಿಂದ ಅವನು ಹೋಗೇ ಹೋಗುವನು, ಅದು ಅವನನ್ನು ಬಡಿದು ಅವನ ಸ್ಥಳದೊಳಗಿಂದ ಹಾರಿಸಿ ಬಿಡುವುದು. ಉಫ್ ಅಂದ್ರೆ ಸಾಕು ದೇವ್ರು ಆ ಗಾಳಿಯನ್ನು ಉಪಯೋಗ ಮಾಡ್ಕೊಂಡು. ಎಲ್ಲಿರ್ತೀವಿ? ಅವಾಗ ನಾವು ಮಾತಾಡುವಂತಹ ಮಾತುಗಳು ಹೇಗಿರುತ್ತೆ ಅಂದ್ರೆ, ಬ್ರದರ್ ನಾನು ಯಾರಿಗೂ ಹೆದರೋದಿಲ್ಲ ಬ್ರದರ್, ಸಿಂಹದ ತರ ನಾನು. ಯಾರಿಗೂ ಹೆದರೋದಿಲ್ಲ, ನಾನು ಯಾರಿಗೂ ಭಯ ಪಡೋದಿಲ್ಲ, ನಾನಿರೋದೇ ಹಿಂಗೆ. ಒಂದ್ಸರಿ ಗಾಳಿ ಬಂದ್ರೆ ನಾವ್ ಎಲ್ಲಿರ್ತೀವಿ ಅಂತ ಹೇಳಿ ಅಡ್ರೆಸ್ ಸಹ ಫೈಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಗೂಗಲ್ ಮ್ಯಾಪ್ಸ್. ಹೌದಾ? ಯೆರೆಮೀಯನ ಗ್ರಂಥ 51ನೇ ಅಧ್ಯಾಯ. ಯೆರೆಮೀಯನ ಗ್ರಂಥ 51ನೇ ಅಧ್ಯಾಯ 16ನೇ ವಚನ. 51:16. ಆತನ ಗರ್ಜನೆಗೆ ಆಕಾಶದಲ್ಲಿ ನೀರು ಮೇರೋ ಎನ್ನುತ್ತದೆ. ಆತನು ಭೂಮಿಯನ್ನು ಕಟ್ಟಕಡೆಯಿಂದ ಮೋಡಗಳನ್ನು ಏರಮಾಡುತ್ತಾನೆ. ಮಳೆಗೋಸ್ಕರ ಮಿಂಚನ್ನು ಹೊಳೆ ಮಾಡುತ್ತಾನೆ. ಮಾಡುತ್ತಾನೆ. ಆತನ ಗರ್ಜನೆಗೆ ಆಕಾಶದಲ್ಲಿ ನೀರು ಮೊರೋ ಎನ್ನುತ್ತದೆ. ಆತನು ಭೂಮಿಯ ಕಟ್ಟ ಕಡೆಯಿಂದ ಮೋಡಗಳನ್ನು ಏರ ಮಾಡುತ್ತಾನೆ. ಮಳೆಗೋಸ್ಕರ ಮಿಂಚನ್ನು ಹೊಳೆಯ ಮಾಡುತ್ತಾನೆ. ತನ್ನ ಭಂಡಾರದಿಂದ ಗಾಳಿಯನ್ನು ಬೀಸ ಮಾಡುತ್ತಾನೆ. ಏನ್ ಅರ್ಥ ಆಯ್ತು ನಮ್ಗೆ ಮಾತಿನಿಂದ? ತನ್ನ ಭಂಡಾರದಿಂದ ಗಾಳಿಯನ್ನು ದೇವರು ಬೀಸಂಗೆ ಮಾಡ್ತಾರೆ. ಇದರಿಂದ ನಮ್ಗೇನ್ ಅರ್ಥ ಆಯ್ತು? ನೀವೊಂದು ಆಯುಧ ಶಾಲೆಗೆ ಹೋದ್ರಿ ಅಂತ ಅನ್ಕೊಳ್ಳಿ, ವೆಪನರಿಗೆ ಹೋದ್ರಿ ಅಂತ ಅನ್ಕೊಳ್ಳಿ, ಬೇಡ ಯಾವ್ದಾದ್ರು ಆರ್ಮಿ ಬೇಸ್ಗೆ ಹೋದ್ರಿ ಅಂತ ಅನ್ಕೊಳ್ಳಿ, ಮಿಲಿಟರಿ ಬೇಸ್ ಇರುತ್ತಲ್ವಾ ಅದಕ್ಕೆ ಹೋದ್ರಿ ಅಂತ ಅನ್ಕೊಳ್ಳಿ. ಆರ್ಮಿ ಬೇಸ್ಗೆ ಒಳಗಡೆ ಹೋಗಿ ವೆಪನ್ ಸೆಕ್ಷನ್ಗೆ ಹೋದ್ರಿ ಅಂತ ಅನ್ಕೊಳ್ಳಿ, ಅಲ್ಲಿ ಆಯುಧ ಶಾಲೆಗೆ. ಇಷ್ಟಕ್ಕೂ ವೆಪನ್ ಸೆಕ್ಷನ್ ಅಲ್ಲಿ ಏನ್ ಕಾಣಿಸುತ್ತೆ ಪ್ರಿಯರೇ ನಿಮಗೆ? ಮಿಲಿಟರಿಯ ವೆಪನ್ ಸೆಕ್ಷನ್ ಅಲ್ಲಿ ಏನ್ ಕಾಣಿಸುತ್ತೆ ನಿಮಗೆ? ಆಯುಧ ಶಾಲೆಯಲ್ಲಿ ಏನೇನ್ ಕಾಣಿಸುತ್ತೆ? ಒಂದಷ್ಟು AK-47ಗಳು ಒಂದ್ ಕಡೆ, ಇನ್ನೊಂದಷ್ಟು ಗ್ರೆನೇಡ್ಗಳು ಇನ್ನೊಂದ್ ಕಡೆ, ಹೌದಾ? ಇನ್ನೊಂದಷ್ಟು ಸ್ನೈಪರ್ಗಳು ಇನ್ನೊಂದ್ ಕಡೆ. ಸ್ನೈಪರ್ಗಳು ಅಂದ್ರೆ ಅದು ಒಂದು ರೀತಿಯಾಗಿರುವಂತಹ ಗನ್ಗಳು, ಹೌದಾ? ಈ ರೀತಿಯಾಗಿರುವಂತಹ ಗನ್ಗಳು ಒಂದ್ ಕಡೆ, ಈ ರೀತಿಯಾಗಿರುವಂತಹ ಗನ್ ಒಂದ್ ಕಡೆ, ಈ ರೀತಿಯಾಗಿರುವಂತಹ ಬಾಂಬ್ ಇನ್ನೊಂದ್ ಕಡೆ. ಏನಕ್ಕೋಸ್ಕರ ಇದೆಲ್ಲ ಅಂದ್ರೆ, ಇದೆಲ್ಲ ನಮ್ಮ ಆಯುಧಗಳು ಅಂತಾರೆ ಆರ್ಮಿಯವರು ನಿಮ್ಗೆ, ಹೌದಾ? ದೇವ್ರ ಏನಂತಿದ್ದಾರೆ ಗೊತ್ತಾ? ದೇವ್ರದ್ದು ಒಂದು ಆಯುಧ ಶಾಲೆ ಇದೆಯಂತೆ. ಆ ಆಯುಧ ಶಾಲೆ ಏನೇನಿದೆಯಂತೆ? ಆ ಭಂಡಾರದಲ್ಲಿ, ದೇವರ ಭಂಡಾರದಲ್ಲಿ ಏನೇನಿದೆಯಂತೆ?
ತಂದೆ ನಿಮಗೇನಾದ್ರು ಗನ್ ಬೇಕಾ? ನಾವು ಗನ್ ಅನ್ನ ಇಟ್ಕೊಂಡಿದೀವಿ, ಹೌದಾ? ನಾವ್ ಯುದ್ಧ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಗನ್ ಅನ್ನ ಇಟ್ಕೊಂಡಿದೀವಿ, ಬಾಂಬ್ ಅನ್ನ ಇಟ್ಕೊಂಡಿದೀವಿ ಅಂತ ನಾವು ಮನುಷ್ಯರಂದ್ರೆ, ದೇವ್ರೇನಂತಿದ್ದಾರೆ, ನೀವೇನೇನ್ ಇಟ್ಕೊಂಡಿದ್ದಾರೆ ತಂದೆ ನಿಮ್ಮ ಆಯುಧ ಶಾಲೆಯಲ್ಲಿ ಅಂದ್ರೆ, ನಾನ್ ಬಿರುಗಾಳಿಯನ್ನ ಇಟ್ಕೊಂಡಿದ್ದೀನಿ, ಸುಂಟ್ರ ಗಾಳಿಯನ್ನ ಇಟ್ಕೊಂಡಿದ್ದೀನಿ, ನೀರನ್ನ ಇಟ್ಕೊಂಡಿದ್ದೀನಿ, ಸಮುದ್ರವನ್ನ ಇಟ್ಕೊಂಡಿದ್ದೀನಿ. ನಾನ್ ಯುದ್ಧ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಗನ್ನು ರೈಫಲ್ಲು ಇದೆಲ್ಲ ಬೇಡ. ನಿಮ್ಮ ಪಕ್ಕ ಇದೆಯಲ್ವಾ, ನೀವು ಉಸಿರಾಡ್ಕೊಂಡಿದ್ದೀರಲ್ವಾ ಗಾಳಿ, ಆ ಗಾಳಿ ಸಾಕು. ಅದಿರುವಂತಹದ್ ನನ್ನ ಆಯುಧ ಶಾಲೆಯಲ್ಲೇ. ಆ ಗಾಳಿ, ಆ ಸುಂಟ್ರ ಗಾಳಿ, ಆ ಬಿರುಗಾಳಿ ಇರುವಂತಹದೆಲ್ಲ ನನ್ನ ಆಯುಧ ಶಾಲೆಯಲ್ಲಿ, ಹೌದಾ? ಮಿಡತೆಗಳನ್ನ ಇಟ್ಕೊಂಡಿದ್ದೀನಿ ನಾನು ನನ್ನ ಆಯುಧ ಶಾಲೆಯಲ್ಲಿ, ಸೊಳ್ಳೆಗಳನ್ನ ಇಟ್ಕೊಂಡಿದ್ದೀನಿ ನನ್ನ ಆಯುಧ ಶಾಲೆಯಲ್ಲಿ. ಒಬ್ಬ ಮನುಷ್ಯನಿಗೆ ಪಾಠ ಕಲಿಸ್ಬೇಕಾದ್ರೆ ಒಂದ್ ಸೊಳ್ಳೆ ಕಚ್ಚಿದ್ರೆ ಸಾಕು ಅಂತಾರೆ ದೇವ್ರು. ಅದಕ್ಕೆ ಸೇನಾಧೀಶ್ವರನಾದ ಯೆಹೋವನು ಅಂತ ಮಾತಾಡ್ಕೊಳ್ತೀವಲ್ವಾ. ನೀವ್ ಯಾವ ಸೈನ್ಯಗ ಅಧಿಪತಿ ಅಂದ್ರೆ, ಈ ಸೈನ್ಯಗೆಲ್ಲ ಅಧಿಪತಿ ದೇವ್ರೆ. ಈ ಗಾಳಿ, ಈ ನೀರು, ಈ ಸೊಳ್ಳೆಗಳು, ಈ ಇರುವೆಗಳು, ಹೌದಾ, ಈ ಮಿಡತೆಗಳು, ಈ ಸೈನ್ಯಕ್ಕೆಲ್ಲ ಅಧಿಪತಿ ಯಾರು ಅಂದ್ರೆ ದೇವ್ರೆ. ಇವಾಗ ಅರ್ಥ ಆಯ್ತಾ ದೇವರ ಪವರ್ ಏನು ಅಂತ ಹೇಳಿ? ಏನಂದ್ರು ದೇವ್ರಿಲ್ಲಿ ಕೊನೆ ಸಾಲಲ್ಲಿ, ತನ್ನ ಭಂಡಾರದಿಂದ ಗಾಳಿಯನ್ನು ಬೀಸ ಮಾಡುತ್ತಾನೆ. ತನ್ನ ಭಂಡಾರ, ತನ್ನದ್ದಾಗಿರುವಂತಹದ್ದೊಂದು ಒಂದು ಕಬೋರ್ಡ್ ಇದೆ. ಆ ಕಬೋರ್ಡ್ ಅಲ್ಲಿ ಓಪನ್ ಮಾಡಿದ್ರೆ ಏನೇನಿದೆ ಅಂತ ಹೇಳಿದ್ರೆ ಇದೆಲ್ಲ ಇದೆ. ಬಿರುಗಾಳಿ, ಸುಂಟ್ರಗಾಳಿ, ಸುನಾಮಿ, ಭೂಕಂಪ, ಇದೆಲ್ಲ ಇದೆಯಂತೆ. ಇದ್ರಲ್ಲಿ ಯಾವ್ದು ಬೇಕಾದ್ರೂ ಉಪಯೋಗ ಮಾಡ್ಕೊಂಡು ನಮಗ್ ಬುದ್ಧಿ ಕಲಿಸ್ಬೋದು ಇವ್ರು, ಹೌದಾ? ನೆಕ್ಸ್ಟ್ ಕೀರ್ತನೆಗಳು 83ನೇ ಅಧ್ಯಾಯ 83:15. ಬೇಗ ಬೇಗ ಓದಿದ್ದೇವೆ, ಸಮಯ ಆಯ್ತು. ಕೀರ್ತನೆಗಳು 83ನೇ ಅಧ್ಯಾಯ 15ನೇ ವಚನ. ನಿನ್ನ ನಿನ್ನ ಸುಂಟರಗಾಳಿಯಿಂದ ಸುಂಟರಗಾಳಿಯಿಂದ ಅವರನ್ನು ಬೆನ್ನಟ್ಟು, ತುಫಾನಿನಿಂದ ಅವರನ್ನು ಕಳವಳಗೊಳಿಸು. ನಿನ್ನ ಸುಂಟರ ಗಾಳಿಯಿಂದ ಅವರನ್ನು ಬೆನ್ನಟ್ಟು, ತುಫಾನಿನಿಂದ ಅವರನ್ನು ಕಳವಳಗೊಳಿಸು. ಬೆನ್ನಟ್ಟತಾರಂತೆ. ಒಬ್ಬ ಮನುಷ್ಯನನ್ನ ಬೆನ್ನಟ್ಟಿ ಅಥವಾ ಒಂದು ಊರನ್ನ ಬೆನ್ನಟ್ಟಿ ಪ್ರಾಣ ತೆಗಿಬೇಕು ಅಂತ ಹೇಳಿದ್ರೆ ಯಾವ್ದ್ರಿಂದ ಬೆನ್ನಟ್ಬೋದು ಇವ್ರು? ಬಿರುಗಾಳಿ ಓಡ್ತಿರ್ತಾರೆ ಮನುಷ್ಯರು. ಆ ಗಾಳಿ ಅವ್ರಿಗಿಂತ ಸ್ಪೀಡಾಗಿ ಹಿಂದೆನೆ ಓಡ್ ಬರ್ತಿರುತ್ತೆ ಪ್ರಾಣ ತಗೊಳ್ಲಿಕ್ಕೆ. ನೋಡಿದೀವ ಇದನ್ನ? ಈ ವಿಜುವಲ್ಸ್ ಅನ್ನೆಲ್ಲ ಟಿವಿಯಲ್ಲಿ ನೋಡಿದೀವಲ್ವಾ, ಮೂವಿಗಳಲ್ಲಿ ನೋಡಿದೀವಲ್ವಾ? ಮನುಷ್ಯರು ಬಿರುಗಾಳಿ ಹಿಂದೆ ಬರ್ತಿದೆ, ಸುನಾಮಿ ಹಿಂದೆ ಬರ್ತಿದೆ ಅಂತ ಹೇಳಿ ಓಡ್ತಿರ್ತಾರೆ ಈ ಕಡೆಯಿಂದ ಆ ಕಡೆಯಿಂದ. ನೀರು, ಗಾಳಿ ಎಲ್ಲ ಹಿಂದೆನೆ ಬರ್ತಿರುತ್ತೆ. ಇದನ್ನೇ ದೇವರು ಬೆನ್ನಟ್ಟಿದ್ರೆ ಹೇಗಿರುತ್ತೆ ಅಂದ್ರೆ ಹೀಗಿರುತ್ತೆ. ಇನ್ನೊಂದ್ಸರಿ ಹೋದನ್ನ ಅದೇ ಮಾತನ್ನ, ನಿನ್ನ ಸುಂಟರ ಗಾಳಿಯಿಂದ ಅವರನ್ನು ಬೆನ್ನಟ್ಟು, ತುಫಾನಿನಿಂದ ಅವರನ್ನು ಕಳವಳಗೊಳಿಸು. ವಿಮೋಚನ ಕಾಂಡ 14ನೇ ಅಧ್ಯಾಯ 21ನೇ ವಚನ. ವಿಮೋಚನ ಕಾಂಡ 14:21. ಕೆಂಪು ಸಮುದ್ರದ 14:21. ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದಾಗ ಯೆಹೋವನು ಆ ರಾತ್ರಿಯಲ್ಲೆಲ್ಲ ಮೂಡಣ ದಿಕ್ಕಿನಿಂದ ಬಲವಾದ ಬಿರುಗಾಳಿಯನ್ನು ಬೀಸುವಂತೆ ಮಾಡಿ ಸಮುದ್ರದ ನೀರನ್ನು ಒಂದು ಕಡೆಗೆ ನೂಕಿ ಅದರ ತಳದಲ್ಲಿ ಒಣನೆಲವು ಕಾಣಿಸುವಂತೆ ಮಾಡಿದನು. ಏನರ್ಥ ನಮ್ಗೆ? ಎಷ್ಟು ಶಕ್ತಿ ಇದೆ ಗಾಳಿಗೆ. ಸಮುದ್ರವನ್ನೇ 2 ಭಾಗ ಮಾಡುವಷ್ಟು ಶಕ್ತಿ ಇದೆಯಾ ಗಾಳಿಗೆ? ಹೌದು. ಸಮುದ್ರ ನೀವ್ ನೋಡಿದಿರಲ್ವಾ, ಸಮುದ್ರ ಎಷ್ಟು ದೊಡ್ಡದಾಗಿರುತ್ತೆ ಅಂತ ಹೇಳಿ. ಆ ಸಮುದ್ರವನ್ನ 2 ಭಾಗ ಮಾಡಿ ಸೆಪರೇಟ್ ಮಾಡಿ, ನೀರನ್ನ ಸೆಪರೇಟ್ ಮಾಡಿ ಒಣನೆಲ್ಲ ಕಾಣುವಂತೆ ಮಾಡುವಷ್ಟು ಶಕ್ತಿ ಇದೆಯಾ ಗಾಳಿಗೆ? ಹೌದು. ಅದೇ ಶಕ್ತಿಯನ್ನು ನಮ್ಮ ಮೇಲೆ ಉಪಯೋಗ ಮಾಡ್ಕೊಂಡು ಅಂತ ಅನ್ಕೊಳ್ಳಿ ಪ್ರಿಯ ದೇವರು. ನಮ್ಮ ಮೇಲೆ ಪ್ರಯೋಗ ಶಕ್ತಿ ಇದೆ, ಶಕ್ತಿಯನ್ನೇನಾದ್ರೂ ನಮ್ಮ ಮೇಲೆ ಪ್ರಯೋಗ ಮಾಡಿದ್ರು ಅಂತ ಅನ್ಕೊಂಡಿದ್ದೇವೆ. ಗತಿ ಏನು? ಇನ್ನೂ ಸಹ ದೇವರು ಬಳಕೆ ಅದು ಪೂರ್ತಿ ನಮ್ಮ ಮೇಲೆ ಇನ್ನು ಮಾಡಿಲ್ಲ. ಅವಾಗ ಸ್ಯಾಂಪಲ್ ಅನ್ನ ತೋರಿಸಿದ್ದಾರೆ, ಅವಾಗ ಬಿರುಗಾಳಿಯನ್ನ ತೋರಿಸ್ತಿದ್ರು. ಅದು ತಗೊಂಡ್ ಬರ್ತಾರೆ, 2 ನಿಮಿಷ ತಗೊಂಡ್ ಬರ್ತಾರೆ. ಆ 2 ಎಷ್ಟೊಂದ್ ಜನ ಹೊರಟೋಗಿರ್ತಾರೆ. ಆ 2 ನಿಮಿಷದಲ್ಲಿ ಎಷ್ಟೋ ಮನೆಗಳು ಕುಸಿದು ಬಿದ್ದೋಗಿರುತ್ತೆ. 2 ಎಷ್ಟು ಹೊರಟೋಗಿರುತ್ತೆ. ಆದ್ರೆ ದೇವರು ಇನ್ನೂ ಉಳ್ಳವರು, ಕರುಣೆಯುಳ್ಳವರ ಮುಂದೆ ಆದ್ರೂ ಇದೆಲ್ಲ ದೇವ್ರು ಮಾಡಿರುವಂತಹ ನಮಸ್ಕಾರ ಮಾಡಿದ್ರು, ಕೇಳಿದ್ರು. ಇಷ್ಟೊಂದು ಪದ ಗಾಳಿ ಇದ್ರು ಗಾಳಿಯಿಂದ ಪ್ಯೂರಿಫೈರ್ಗಳು, ಶುದ್ಧೀಕರಿಸುವ ಗುರುತಿಸ್ತೀನಿ. ಮುಂದೆ ಅವರಿಗೆ
ಬ್ರದರ್ ಇಂಟರ್ನೆಟ್ ಪ್ರಾಬ್ಲಮ್ ಆಗ್ತಾ ಇದೆ. ಬ್ರದರ್ ವಾಯ್ಸ್ ಕರೆಕ್ಟ್ ಆಗಿ ಕೇಳ್ತಾ ಇಲ್ಲ. ಕ್ಲಿಯರ್ ಇದೆಯಾ ವಾಯ್ಸ್? ಇಲ್ಲ ಬ್ರದರ್, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಓಕೆ. ಇವಾಗ ಕ್ಲಿಯರ್ ಇದೆಯಾ? ಹಾ ಬ್ರದರ್. ಕೊನೆ ವಚನ, ಇದನ್ನು ಓದಿ ಮುಗಿಸ್ಕೊಳ್ಳೋಣ. ಕ್ಷಮಿಸಿ, ತೊಂದರೆ ಆಗಿರುವುದರಿಂದ. ರೋಮಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನ, 1:19. ಯಾಕೆಂದರೆ ದೇವರ ವಿಷಯವಾಗಿ ಬಹುದಾದರೂ ಅವರ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿದದೆ ಅದನ್ನು ಅವರಿಗೆ ದೇವರೇ ಸ್ಪಷ್ಟವಾಗಿ ತಿಳಿಸಿದನು. ಹೇಗೆಂದರೆ ಕಣ್ಣಿಗೆ ಕಾಣುವ ತನಕ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು ದೈವತ್ವವು ಜಗದುತ್ಪತ್ತಿಗೆ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತವೆ. ಓಕೆನಾ? ಏನ್ ಹೇಳಿದ್ರು ದೇವ್ರು? ನಮ್ಗೆ ಯಾವತ್ತೋ ದೇವ್ರು ಅರ್ಥ ಆಗೋಗಿರ್ತಿದ್ರು, ಯಾವತ್ತೋ ದೇವ್ರ ಪ್ರೀತಿ ಅರ್ಥ ಆಗೋಗಿರ್ಬೇಕಿತ್ತು. ಈ ತರ ನೋಡಿದ್ರೆ ಪ್ರಕೃತಿಯನ್ನ, ಇವತ್ ನಾವು ನೋಡಿದ್ವಲ್ವಾ, ಈ ತರ ನೋಡಿದ್ರೆ ಪ್ರಕೃತಿಯನ್ನ. ಅದೇ ಸತ್ಯವೇದನು ಹೇಳ್ತಿದೆ 20ನೇ ವಚನ. ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ದೇವ್ರು ನಮ್ಮ ಕಣ್ಣು ಕಾಣಿಸೋದಿಲ್ಲ, ದೇವರ ಕ್ಯಾರೆಕ್ಟರಿಸ್ಟಿಕ್ಸ್ ನಮ್ಮ ಕಣ್ಣು ಕಾಣಿಸೋದಿಲ್ಲ. ಆದ್ರೆ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು ದೇವತ್ವವು ಜಗದುತ್ಪತ್ತಿ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತದೆ. ದೇವ್ರು ನಮ್ಮ ಕಣ್ಣು ಕಾಣಿಸದೆ ಹೋದ್ರು ದೇವ್ರ ಪ್ರೀತಿ ನಮ್ಮ ಕಣ್ಣು ಕಾಣಿಸುತ್ತೆ. ಹೌದಾ? ನಮಗ್ ಮಳೆ ಆಗ್ತಿರುವಂತಹ ಮಳೆ ನೀರು ನಮ್ಮ ಕಣ್ಣು ಕಾಣಿಸುತ್ತಲ್ವಾ? ಕಾಣಿಸುತ್ತೆ. ಯಾವ್ದ್ರಿಂದ ಬರ್ತಿದೆ? ಗಾಳಿಯಿಂದ. ನಾವು ಉಸಿರಾಡ್ಕೊಂಡು ಜೀವಂತವಾಗಿದ್ದೀವಲ್ವಾ, ಎಲ್ಲಾ ಮನುಷ್ಯರು ನಿಮ್ಮ ಕಣ್ಣು ಕಾಣಿಸ್ತಾರಲ್ವಾ ಅಂತ ಹೇಳಿ ಇನ್ಹೇಲ್ ಮಾಡ್ತಿರುವಂತಹದ್ದು, ಎಕ್ಸೇಲ್ ಮಾಡ್ತಿರುವಂತಹದ್ದೆಲ್ಲ ನಿಮ್ಮ ಕಣ್ಣು ಕಾಣಿಸುತ್ತಲ್ವಾ? ಕಾಣಿಸುತ್ತೆ. ಯಾವ್ದ್ರಿಂದ ಉಸಿರಾಡ್ತಿದ್ದಾರೆ? ಗಾಳಿಯಿಂದ, ದೇವ್ರು ಮಾಡಿರುವಂತಹ ಗಾಳಿಯಿಂದ. ದೇವ್ರು ನಿಮ್ಮ ಕಣ್ಣು ಕಾಣಿಸ್ದೆ ಹೋದ್ರು ದೇವರ ಅದ್ಭುತಗಳು ನಿಮ್ಮ ಕಣ್ಣು ಕಾಣಿಸುತ್ತೆ ಅಂತಿದ್ದಾರೆ ಇಲ್ಲಿ. ಜಗದುತ್ಪತ್ತಿಗೆ ಮೊದಲುಗೊಂಡು ಈಗಿನವರೆಗೂ ದೇವರು ಮಾಡಿರುವಂತಹ ಅದ್ಭುತಗಳು, ದೇವರು ಕೊಡ್ತಿರುವ, ನಮಗೆ ದೇವರು ಒದಗಿಸಿರುವಂತಹ ಸೌಲಭ್ಯಗಳು ನಮ್ಮ ಕಣ್ಣು ಕಾಣಿಸ್ತಾನೆ ಇದೆಯಂತೆ. ಅದನ್ನ ನೋಡಿದ್ರೆ ಗೊತ್ತಾಗೋಗುತ್ತೆ. ಈ ಕಾಣುವಂತಹ ಪ್ರಕೃತಿಯನ್ನ ನೋಡಿದ್ರೆ ಕಾಣದೇ ಇರುವಂತಹ ದೇವರು ಕಣ್ಣು ಕಾಣಿಸ್ತಾರೆ ಅಂತಿದೆ ಈ ವಚನ. ಇನ್ನೊಂದ್ಸರಿ ಓದ್ಕೊಂಡು ಮುಗಿಸ್ಕೊಳ್ಳೋಣ. ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು ದೇವತ್ವವು ಜಗದುತ್ಪತ್ತಿ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಬರುತ್ತವೆ, ಕಾಣಬರುತ್ತವೆ. ದೇವ್ರ ಕಣ್ಣು ಕಾಣಿಸಿಲ್ಲ ಅಂತ ಹೇಳಿದ್ರು ನಾವ್ ಹೇಗ್ ಬ್ರದರ್ ದೇವ್ರನ್ನ ನಂಬುವಂತಹದ್ದು ಅಂದ್ರೆ, ಇದನ್ನೆಲ್ಲ ನೋಡಿ. ಇದೆಲ್ಲ ನಿಮ್ಮ ಕಣ್ಣು ಕಾಣಿಸುತ್ತಲ್ವಾ? ಇದೆಲ್ಲ ನೀವು ಅನುಭವಿಸ್ಲಿಕ್ಕೆ ಆಗತ್ತಲ್ವಾ? ಇದನ್ನೆಲ್ಲ ನೀವು ಉಪಯೋಗ ಮಾಡ್ಕೊಳ್ಲಿಕ್ಕೆ ಆಗತ್ತಲ್ವ? ಪ್ರತಿದಿನ ಉಪಯೋಗ ಮಾಡ್ಕೊಳ್ತಿದೀವಲ್ವಾ? ಇದನ್ನೆಲ್ಲ ಉಪಯೋಗ ಮಾಡ್ಕೊಳ್ತಿರುವಂತಹ ನಾವು ಕೊನೆಗೆ ಎಲ್ಲಿ ಯಾರನ್ನ ಗುರುತಿಸ್ಬೇಕು ಅಂತ ಇದನ್ನೆಲ್ಲ ಮಾಡಿಟ್ಟಿದ್ದಾರೆ. ಕಾಣುವಂತಹದನ್ನ ನೋಡಿ ಕಾಣದೇ ಇರುವಂತಹ ದೇವರನ್ನ ಗುರುತಿಸ್ಬೇಕು. ಇದನ್ನೆಲ್ಲ ಮಾಡಿರುವಂತಹ ದೇವ್ರೇ ಅಲ್ವಾ? ಯಾರು ಹೇಳ್ತಾರೆ ಪ್ರಿಯರೇ ದೇವ್ರಿಲ್ಲ ಅಂತ? ನಿಮಗ್ ಗೊತ್ತು, ತುಂಬಾ ಜನ ದೇವ್ರಿಲ್ಲ ಅಂತ ಹೇಳಿ ಮಾತಾಡ್ಕೊಂಡಿರ್ತಾರೆ. ನೀವೇ ಹೇಳಿ, ದೇವ್ರಿಲ್ಲ ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ನೈಟ್ರೋಜನ್ 21% ಇರ್ಬೇಕು, ಕ್ಷಮಿಸಿ 78% ಇರ್ಬೇಕು ಅಂತ ಹೇಳಿ ಯಾರು ನಿಶ್ಚಯ ಮಾಡಿದ್ರು ಹೇಳಿ? ಗಾಳಿಯಲ್ಲಿ ನೈಟ್ರೋಜನ್ ಅನ್ನುವಂತಹ ಪದಾರ್ಥ 78% ಇರ್ಬೇಕು ಅಂತ ಹೇಳಿ ಯಾರು ನಿರ್ಧಾರ ಮಾಡಿದ್ರು? 21% ಆಕ್ಸಿಜನ್ ಇರ್ಬೇಕು, ಜಾಸ್ತಿ ಇರಬಾರ್ದು ಅಂತ ಯಾರು ನಿರ್ಧಾರ ಮಾಡಿದ್ರು? ಕಾರ್ಬನ್ ಡೈಆಕ್ಸೈಡ್ ಇರ್ಬೇಕು, ಇಲ್ಲಾಂದ್ರೆ ನನ್ನ ಮಕ್ಕಳು ಚಳಿಗೆ ಸತ್ತೋಗ್ತಾರೆ ಅಂತ ಹೇಳಿ ಯಾರು ನಿರ್ಣಯ ಮಾಡಿದ್ರು? ದೇವ್ರೇ ಅಲ್ವಾ? ಇಷ್ಟನ್ನೆಲ್ಲ ಪ್ಲಾನ್ ಮಾಡಿ ಇಟ್ಟಂತೆ ಕಾಣಿಸ್ತಿಲ್ಲ ನಿಮಗೆ? ಆ ಪ್ರಕೃತಿಯಲ್ಲಿ ಯೋಚನೆ ಮಾಡಿ, ಅಳತೆ ಮಾಡಿ, ಪ್ಲಾನ್ ಮಾಡಿ, ಮತ್ತೆ ಇನ್ ಮರಗಳಿರ್ಬೇಕು, ಮತ್ತೆ ನನ್ನ ಮಕ್ಕಳು ಅದನ್ನ ಅಶುದ್ಧ ಮಾಡ್ತಾರೆ, ಅದಕ್ಕೆ ಶುದ್ಧ ಮಾಡ್ಲಿಕ್ಕೆ ಮರಗಳಿರ್ಬೇಕು ಅಂತ ಹೇಳಿ ಪ್ರತಿಯೊಂದನ್ನು ಸಹ ಪ್ಲಾನ್ ಮಾಡಿ ಯೋಚನೆ ಮಾಡಿ ಇಟ್ಟಂತೆ ಕಾಣಿಸ್ತಿಲ್ಲ ನಿಮಗೆ? ಹೌದಾ? ಇದೆಲ್ಲ ಮಾಡಿರುವಂತಹದ್ದು ನಾವು ದೇವರ ಪಾದ ಹಿಡ್ಕೋಬೇಕು, ದೇವರನ್ನ ಗುರುತಿಸ್ಬೇಕು ಅಂತ ಹೇಳಿ, ದೇವರಿಗೆ ಇಷ್ಟ ಬಂದಂತೆ ಜೀವನ ಮಾಡ್ಬೇಕು ಅಂತ ಹೇಳಿ.
ನಾವು ಅದನ್ನ ಮಾಡದೆ ದೇವ್ರು ಅನ್ನುವಂತಹದ ಗುರ್ತಿಸುವಂತಹದ್ದು ಇಲ್ಲ ಈ ಕಡೆ. ಇನ್ನೊಂದು ಕಡೆ ಆ ದೇವ್ರು ಮಾಡಿರುವಂತಹ ಗಾಳಿಯನ್ನ ಉಪಯೋಗ ಮಾಡ್ಕೊಂಡು ಉಸಿರಾಡ್ಕೊಂಡು ದೇವ್ರಿಗೆ ಇಷ್ಟ ಇಲ್ಲದಂತೆ ನಡೀತಿದೀವಿ ಅಂತ ಹೇಳಿದ್ರೆ ಸೆಕೆಂಡ್ ಪಾರ್ಟ್ ಅಲ್ಲಿ ನೋಡಿದ್ವಲ್ವಾ ಏನಾಗುತ್ತೆ ಅಂತ ನೋಡಿದ್ವಲ್ವಾ. ಬಿರುಗಾಳಿ, ಸುಂಟರ ಗಾಳಿ, ತುಫಾನು ಈ ತರ ಎಲ್ಲ ತಗೊಂಡು ಬರ್ತಾರೆ. ಹುಷಾರಾಗಿರೋಣ. ಈ ಅನಾಹುತಗಳು, ಅಪಘಾತಗಳು ನಮ್ಮ ಮೇಲೆ ಬರಬಾರ್ದು ಅಂದ್ರೆ, ಬಂದ್ರೂ ಸಹ ನಾವು ಆತ್ಮಗಳನ್ನು ಲಾಸ್ ಮಾಡ್ಕೊಂಡು ನರಕಕ್ಕೆ ಹೋಗ್ಬಾರ್ದು ಅಂದ್ರೆ ಈಗ ಆಲೋಚನೆ ಮಾಡಿರುವಂತ ಸಂದೇಶವನ್ನ ಗುರುತಿಸ್ಲಿಕ್ಕೆ ಪ್ರಯತ್ನ ಪಡೋಣ. ನೆಕ್ಸ್ಟ್ ಟೈಮ್ ಯಾವತ್ತಾದ್ರೂ ತುಂಬಾ ದಗೆ ಇರುವಂತಹ ಸಮಯದಲ್ಲಿ ಗಾಳಿ ಬಂದು ನಿಮ್ಮನ್ನ ತಾಕದಾಗ ತಣ್ಣಗಾಗತ್ತಲ್ವಾ, ತಣ್ಣಗಾಗಿದ ತಕ್ಷಣ ದೇವರ ನೆನಪು ಬರ್ಬೇಕು. ಓಕೆ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಈ ಒಂದು ಮಹೋನ್ನತವಾಗಿರುವಂತಹ ದಿನವನ್ನು ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಈ ಕ್ಷಣದಲ್ಲೂ ಸಹ ನಾವು ಉಸಿರಾಡ್ಕೊಂಡು ಜೀವಂತವಾಗಿದ್ದೀವಂದ್ರೆ ಅದು ನಿಮ್ಮ ಕೃಪೆ, ನಿಮ್ಮ ಭಿಕ್ಷೆ ತಂದೆ.